प्राणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜಯ ಜಯ ಶ್ರೀರಾಮ್. ನಾವು ಗೌಡಪಾದ ಹೃದಯದಲ್ಲಿ ಆಲಾತ ಶಾಂತಿ ಪ್ರಕರಣವನ್ನು ನೋಡ್ತಾ ಇದ್ದೀವಿ. ಕೊನೆಯ ಪ್ರಕರಣ. ಇದರಲ್ಲಿ ಇವತ್ತು 12ನೇ ಎಪಿಸೋಡ್ ಮಾಡಬೇಕಾಗಿದೆ. ಹಿಂದೆ ಮಾಡೋದನ್ನು ಮೆಲುಕು ಹಾಕ್ಕೊಂಡು ಮುಂದಕ್ಕೆ ಹೋಗೋಣ. ಹಿಂದೆ ನಾವು ಮಾಡಿದ್ದು, ಇವತ್ತು ನಾವು 12ನೇ ಎಪಿಸೋಡ್ನಲ್ಲಿ 73ನೇ ಮಂತ್ರದಿಂದ ಮಾಡಬೇಕಾಗಿದೆ. ಮಾಡೋಣ. ನಿನ್ನೆ ನಾವು ನೋಡಿದ್ರದಲ್ಲಿ 64 ಮಂತ್ರಗಳಿಂದ ನೋಡ್ಕೊಂಡು ಬಂದ್ವಿ. ವ್ಯವಹಾರಕ್ಕೆ ವಿಷಯವಾಗಿರುವ ದ್ವೈತವು ಚೈತನ್ಯಕ್ಕಿಂತ ಬೇರೆ ಇರೋದಿಲ್ಲ ಅಂತ. ಈ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಅಂತ ನಾವು ಏನು ಕರಿತೀವೋ, ಅಂದರೆ ಆತ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲವೂ ಕೂಡ ವ್ಯಾವಹಾರಿಕ ಸತ್ಯ. ಅವುಗಳು ಆತ್ಮನ್ ಬಿಟ್ಟಿರೋದಕ್ಕೆ ಬರೋದಿಲ್ಲ. ಈಗ ನಿಮ್ಮ ಹಾವು ಹಗ್ಗವನ್ನು ಬಿಟ್ಟು ತೋರುತ್ತಾ, ಒಡವೆಗಳು ಚಿನ್ನವನ್ನು ಬಿಟ್ಟು ಇರೋಕ್ಕೆ ಬರುತ್ತಾ? ಹಾಗೆ ಈ ಪ್ರಪಂಚವು ಆತ್ಮನ್ ಬಿಟ್ಟು ಇರೋದಕ್ಕೆ ಬರೋದಿಲ್ಲ. ಹೇಗೆ ಹೇಳ್ತೀರಾ? ನಿದ್ದೆಲಿಲ್ಲ, ಯಾಕೆ? ಆತ್ಮ ಬಿಟ್ಟಿರೋದ್ರಿಂದ. ಇಷ್ಟಂತೂ ನಾವು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ವಿ. ಆದ್ದರಿಂದ ಚಿತ್ತ ಚೇತ್ಯಗಳ ಇರವು ಸಾಪೇಕ್ಷ. ಇಲ್ಲಿ ಚಿತ್ತ ಅಂತಂದರೆ ಮನಸ್ಸು, ಚೇತ್ಯ ಅಂದರೆ ವಿಷಯಗಳು. ಬುದ್ಧಿಸಮ್ನವರು ಹೇಳೋಗೆ ವಿಜ್ಞಾನ ಅಂದರೆ ಮನಸ್ಸು, ಬುದ್ಧಿ, ಮನಸ್ಸು. ಅಲ್ಲಿಂದ ಹೊರಗಡೆ ಇರೋ ವಸ್ತುಗಳು, ವಿಷಯಗಳು, ಇವು ಸಾಪೇಕ್ಷ, ನಿರಾಪೇಕ್ಷ ಅಲ್ಲ. ಆತ್ಮ ಮಾತ್ರ ನಿರಾಪೇಕ್ಷಕನು ಅಲ್ವಾ? ಆದ್ದರಿಂದ ಅದು ಅರ್ಥ ಆಯಿತು. ಇನ್ನು ಚಿತ್ತಾಚೇತ್ಯಗಳಿಗೆ ಪ್ರಮಾಣ ಪ್ರಮೇಯ ಭಾವ ಇರೋದಿಲ್ಲ. ಎಲ್ಲಿರುತ್ತೆ ಪ್ರಮಾಣ ಪ್ರಮೇಯ? ಈಗ ಆ ವಸ್ತುಗಳು ಸತ್ಯವಾಗಿದೆಯಾ? ಹಾವಿಗೆ ಪ್ರಮಾಣ ಪ್ರಮೇಯ ಅಂದರೆ ಏನು ಹೇಳಿ? ಯಾವ ಇಂದ್ರಿಯಕ್ಕೆ ಸಿಗ್ತಾನೆ ಹಾವು? ಹಾಗಂದರೆ ನಮಗೆ ಆಭರಣಗಳು ನೋಡಿದಾಗ ಈ ಕಣ್ಣುಗಳಿಂದ ನೋಡ್ತೀವಿ, ಇದೆಲ್ಲ ಹೇಳ್ತೀವಿ. ಇದು ವ್ಯವಹಾರದ ದೃಷ್ಟಿಯಿಂದ ಸರಿ. ಪಾರಮಾರ್ಥ ದೃಷ್ಟಿಯಿಂದ ಆತ್ಮಸತ್ಯ, ಜಗತ್ತು ಮಿಥ್ಯ ಅಂತಂದರೆ ಅಲ್ಲಿ ಈ ಪ್ರಮಾಣಗಳು ಕೂಡ, ಅಂದರೆ ಅವಸ್ಥೆ ಒಳಗಡೆ ಇರೋ ಎಲ್ಲವೂ ಸುಳ್ಳಾದ ಮೇಲೆ ಪ್ರಮಾಣ ಪ್ರಮೇಯ ವ್ಯವಹಾರದ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿತ್ತು. ಅದು ಅರ್ಥ ಆಯಿತು. ಆದ್ದರಿಂದ ಹೇಗೆ ಕನಸಿನಲ್ಲಿರುವ ವಸ್ತುಗಳು ಹುಟ್ಟಿ ಸಾಯ್ತಾ ಇರುತ್ತೋ, ನಿಜ ಅಲ್ಲವೋ, ಅದು ಮಾಯಾ ಸೃಷ್ಟಿ ಅಂತೆಲ್ಲ ಗೊತ್ತಾಯಿತೋ, ಆ ಹುಟ್ಟು ಸಾವುಗಳು ಮಾಯಿಕ. ಹಾಗೆ ಎಚ್ಚರದಲ್ಲಿರುವ ಜೀವರುಗಳು ನಿಜವಾಗಿರೋದಿಲ್ಲ. ಇಲ್ಲಿ ಜೀವರುಗಳು ಅಂದರೆ ಎಲ್ಲ ತೊಗೊಂಡ್ಬಿಡ್ಬೇಕು, ಅವಸ್ಥೆ ಒಳಗಡೆ ಇರೋದು ನಿಜವಾಗಿಲ್ಲ. ಮತ್ತು ನಿಜವಾಗಿರೋದು ಏನು ಸ್ವಾಮಿ? ಆತ್ಮವೇ. ಅದಕ್ಕೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ನಾವು ಹೇಳ್ತಾ ಇರ್ತೀವಿ. ಇಲ್ಲಿ ಏಕಜೀವವಾದ ಪ್ರಸಂಗವೇನೂ ಇಲ್ಲ ಅಂತ. ಅಂದರೆ ಇಲ್ಲಿ ಆತ್ಮನೇ ಸತ್ಯ, ಮಿಕ್ಕಿರೋದು ಯಾವುದು ಸತ್ಯವಲ್ಲ ಅಂತ ಹೇಳಿ ಕೊನೆಗೆ 71ನೇ ಮಂತ್ರದಲ್ಲಿ ಅಜಾತಿವಾದ ಉಪಸಂಹಾರ ಮಾಡಿದೆ. ಅಲ್ಲೂ ಅದ್ವೈತ ಪ್ರಕರಣದಲ್ಲೂ ಅಜಾತಿವಾದವನ್ನು ಹೇಳಿದರು, ಅಲ್ಲೂ ಉಪಸಂಹಾರ ಮಾಡಿದ್ರು, ಇಲ್ಲೂ ಉಪಸಂಹಾರ ಮಾಡ್ತಾರೆ. ಅದು ಯಾವುದು ಇದ್ಯಾವುದು? ಅಲ್ಲಿ ಉಪಾಯದಿಂದ ಅವುಗಳನ್ನ ಇದನ್ನು ತೆಗೆದುಹಾಕಿದ್ರು. ಇಲ್ಲಿ ಬುದ್ಧಿಸಮ್ನವ್ರದ್ದು ಕೂಡ ತೆಗೆದುಹಾಕಿ ಅಜಾತಿವಾದವೇ ಹೊಂದುತ್ತೆ ಅಂತ ಹೇಳಿ ಅಲ್ಲಿಗೆ ಉಪಸಂಹಾರ ಎಂಡ್ ಮಾಡ್ತಾ ಇದ್ದಾರೆ. ಅದು ಒಟ್ಟಿನಲ್ಲಿ ಏನಾಯಿತು? ಈ ದರ್ಶನಕಾರರಾಗಲಿ ಬುದ್ಧಿಸಮ್ನವರಾಗಲಿ ಅವರೆಲ್ಲರನ್ನೂ ತೆಗೆದಾಕಿದ್ದು ಅಂತಂದರೆ ಅವ್ರು ಹೇಳೋದು ಯಾವುದು ಸರಿಯಲ್ಲ. ಏನು ಅವ್ರು ಹೇಳೋದು?
ಆತ್ಮನೂ ಹುಟ್ಟುತ್ತಾನೆ, ಆತ್ಮನಿಂದ ಇವೆಲ್ಲ ಹುಟ್ಟುತ್ತೆ ಅನ್ನೋದು ಹೊಂದೋದಿಲ್ಲ. ಅದು ಶಾಸ್ತ್ರದಲ್ಲಿಲ್ಲ, ಯುಕ್ತಿಗೆ ಹೊಂದೋದಿಲ್ಲ, ಅನುಭವದಲ್ಲಿ ಇಲ್ಲ ಅಂತ ತೋರಿಸ್ಕೊಡ್ತಾರೆ. ಆದ್ದರಿಂದ ಹಾಗಾದರೆ ಏನಾಯಿತು ರಿಸಲ್ಟು? ಪರಮಾತ್ಮನೇ ಸತ್ಯ, ಅಜಾತಿಯೇ ಪಾರಮಾರ್ಥಿಕ ಸತ್ಯ ಅಂತ ತೋರಿಸ್ಕೊಟ್ರು. ಆದ್ದರಿಂದ ಕೊನೆಗೇನಾಯಿತು? ನಿಮ್ಮ ಚಿತ್ತವೂ ಕೂಡ ಅದ್ವಯ ತತ್ವವೇ, ಅಂದರೆ ಆತ್ಮವೇ. ಹೋಗುವಾಗ ನೇತಿ ನೇತಿ ಅಂತ ಹೋಗ್ತಿವಾಗ, ಬರುವಾಗ ಇತಿ ಇತಿ ಅಂತ. ಹಾಗೆ ನಾನು ಮನಸ್ಸನ್ನು ಬಿಟ್ಟು ಅಮನಸ್ಸಂತ ಹೋಗಿದ್ದೆ, ಈಗೇನು ಆ ಮನಸ್ಸೇ ಆತ್ಮನು. ಒಡವೆಗಳು ಅಂತ ಹೇಳಿದ್ದೆ, ಈಗ ಒಡವೆಗಳೇನು ಚಿನ್ನವೇ, ಅದರ ಡಾಲರು ಪೆಂಡೆಂಟು ಎಲ್ಲವೂ ಚಿನ್ನವೇ ಆಗಿರೋದ್ರಿಂದ ಹಾಗೆ ಎಲ್ಲವೂ ಅದಕ್ಕೋಸ್ಕರನೇ ಪಾರಮಾರ್ಥ ಬೇರೆ ಅಲ್ಲ, ವ್ಯವಹಾರ ಬೇರೆ ಅಲ್ಲ, ಎರಡೂ ಒಂದೇ. ಈಗ ನಾವು ಆ ತತ್ವದಲ್ಲಿ ನಿಂತ ಮೇಲೆ ನಮಗೆ ಪರಮಾತ್ಮನ ಸ್ವರೂಪ ಕಾಣುತ್ತೆ. ಎಲ್ಲಿ ನೋಡಿದ್ರೂ ಆ ಪರಮಾತ್ಮನ ಕಾಣ್ತಾನೆ ಅಂತ. ಹೇಗೆ ಇವನಿಗೆ ನಾಯಿ ತೋರಿಸಿದ್ರೆ ಪಾಂಡುರಂಗ, ಹೆಂಡತಿ ತೋರಿಸಿದ್ರೆ ಪಾಂಡುರಂಗ ಅಂತ ಹೇಳ್ತಾ ಇದ್ನೋ, ಹಾಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು. ಅಂದರೆ ಅದರಿಂದ ಯಾರಿಗೂ ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ಹಿಂಸೆ ಮಾಡಬೇಕು, ಸುಳ್ಳು ಹೇಳಬೇಕು, ಕಳ್ತನ ಮಾಡಬೇಕು ಇರೋದಿಲ್ಲ. ನಾನೇ ಅಲ್ಲಿರೋದು ಅನ್ನೋದು ಗೊತ್ತಾಗುತ್ತೆ. ಇದು ಸಹಜವಾಗಿರುತ್ತೆ, ನೈಸರ್ಗಿಕವಾಗಿರುತ್ತೆ, ಎಫರ್ಟ್ಲೆಸ್ ಆಗಿರುತ್ತೆ. ಇದು ನಮ್ಗೆ ಚೆನ್ನಾಗಿ ಅರ್ಥ ಆಯಿತು. ಅದಕ್ಕೆ ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿದ್ರು. ಇಲ್ಲಿ ಚಿತ್ತವೆಂಬ ಮಾತಿಗೆ ಬೌದ್ಧರ ವಿಜ್ಞಾನವೆಂದು ಅರ್ಥವಲ್ಲ ಅಂತ. ಅಂದರೆ ಅವರು ಅದನ್ನೇ ಆತ್ಮ ಅಂತ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ, ಆ ಅರ್ಥ ಅಲ್ಲ. ನಮ್ಮದರಲ್ಲಿ ಚಿತ್ತ ಅಂದರೆ ಆತ್ಮನೇ ಅಂತ ಹೇಳ್ಕೊಡ್ತೀವಿ. ಈಗ ನಾವು 12ನೇ ಎಪಿಸೋಡ್ ಇವತ್ತಿಂದ ಶುರುವಾಗಬೇಕಾಗಿದೆ. ಇವಾಗ 73ನೇ ಮಂತ್ರ. ಅಜಾತ್ಯುಪದೇಶವು ಸಮೃದ್ಧಿಯಿಂದಲೇ. ಈ ಅಜಾತಿವಾದ ಇದೆಯಲ್ಲ, ಅದರ ಉಪದೇಶ ಸಮೃದ್ಧಿಯಿಂದಲೇ. ಸಮೃದ್ಧಿ ಅಂದರೆ ಏನು? ಅವಿದ್ಯಾ ದೃಷ್ಟಿಯಿಂದಲೇ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಯಾವುದು ಕಲ್ಪಿತದಿಂದ ಇರುತ್ತೋ ಅದು ಪರಮಾರ್ಥವಾಗಿರೋದಿಲ್ಲ. ದೃಶ್ಯ ಪ್ರಪಂಚ ಕಲ್ಪಿತ, ದ್ವೈತ ಇದ್ದಂತೆ ತೋರುತ್ತೆ, ಅದಕ್ಕೋಸ್ಕರನೇ ಅದು ಪರಮಾರ್ಥವಲ್ಲ ಅಂತ ಹೇಳಿ. ಆದ್ದರಿಂದ ಶಾಸ್ತ್ರಾದಿಗಳು, ಪರಶಾಸ್ತ್ರದಲ್ಲಿ ಹೇಳಿರುವ ಪದಾರ್ಥಗಳು ಪರಮಾರ್ಥವಲ್ಲ. ಇಲ್ಲಿ ಶಾಸ್ತ್ರಾದಿಗಳು ಅಂತಂತಂದರೆ ನಮ್ಮ ವೇದವನ್ನು ತಿಳಿಸ್ಕೊಡೋ ಶಾಸ್ತ್ರಗಳಾಗಲಿ ಅಥವಾ ಪರಶಾಸ್ತ್ರಗಳು, ಈ ದರ್ಶನಕಾರರು, ಬುದ್ಧಿಸಮ್ನವರು, ವೆಸ್ಟರ್ನ್ ಫಿಲಾಸಫರ್ಸ್ ಅವ್ರದ್ದು ಯಾವುದೂ ಕೂಡ ಪರಮಾರ್ಥವಲ್ಲ. ನಮ್ಮ ವೇದಗಳೂ ಕೂಡ ಅವೇದಗಳಾಗಬೇಕು. ನಮ್ಮ ಸಾಧನೆ ಜಪ ಅಜಪವಾಗಬೇಕು, ಮನಸ್ಸು ಅಮನಸ್ಸಾಗಬೇಕು. ಆದ್ದರಿಂದ ಇದು ಯಾವುದು ಪರಮಾರ್ಥ ಅಲ್ಲ, ವ್ಯವಹಾರ ದೃಷ್ಟಿಯಿಂದ ಹಿಡ್ಕೊಂಡು ಹೋಗಿರೋದು ಅಂತ. ಅದರ ಮೇಲೆ ಇವಾಗ ಅವನು ಮತ್ತೆ ಪ್ರಶ್ನೆ ಎತ್ತುತ್ತಾ ಇದ್ದಾನೆ ಈ ಒಂದು ಆಧಾರದ ಮೇಲೆ. ಅಲ್ಲ ಸ್ವಾಮಿ, ಈಗ ನಿಮ್ಮಲ್ಲಿ ಎಲ್ಲವೂ ಕೂಡ ಪಾರಮಾರ್ಥ ಅಲ್ಲ ಅಂತಂದರೆ ನಿಮ್ಮಲ್ಲಿ ಶಾಸ್ತ್ರ, ಶಿಷ್ಯ ಮತ್ತು ಗುರು, ಅವನು ಶಾಸ್ತ್ರ ಹೇಳ್ಕೊಡೋದು ಹೋಗಬೇಕಾಗಿರೋದು, ಇದನ್ನೆಲ್ಲ ಏನು ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಅವನು. ಹೌದು, ಇದಿದೆ ವ್ಯವಹಾರ ದೃಷ್ಟಿಯಿಂದ, ಅವಿದ್ಯಾ ದೃಷ್ಟಿಯಿಂದ. ಆದರೆ ಇದನ್ನು ನಾವು ಪರಮಾರ್ಥ ಅಂದ್ಕೊಂತೀವ? ಅನ್ನೋದಿಲ್ಲ. ಈಗ ನಾನು ಮುಕ್ತನಾಗಿಲ್ಲ, ಮುಕ್ತನು ಆದೆ, ಎಲ್ಲಿದು? ವ್ಯವಹಾರದಲ್ಲೇ. ಆದ್ದರಿಂದ ನಾವೇನು ಅದನ್ನು ಇದನ್ನಾಗಿ ಇಟ್ಕೊಂಡಿಲ್ಲ, ಬೋಧನೆ ಮಾಡೋದಕ್ಕೆ ಸಹಾಯ ಆಗಲಿ ಅಂತ ಇಲ್ಲಿ ಎರಡನ್ನು ತಗೊತಾರೆ. ಒಂದು ಇದು, ಎರಡನೇದು ಹೋಗಿ ನಿಮಗೆ ಬೇರೆ ದರ್ಶನಕಾರರನ್ನ, ಬುದ್ಧಿಸಮ್ನವ್ರನ್ನ, ವೈಶೇಷಿಕರನ್ನ, ಸಾಂಖ್ಯರನ್ನ ನಿಮ್ಮದು ತಪ್ಪು ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಅವರಾದರೂ ಸತ್ಯವಾಗಿದ್ದಾರಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ ಅವನು. ಹೌದಪ್ಪ, ವ್ಯವಹಾರದ ದೃಷ್ಟಿಯಿಂದ ಇವರೆಲ್ಲ ಇದ್ದೇ ಇರ್ತಾರೆ. ವ್ಯವಹಾರ ದೃಷ್ಟಿಯಿಂದಲೇ ನಾವು ಅವುಗಳನ್ನ ಹೊಡೆದಾಕೋದು. ಅವು ಇವೆ ಅಂತ ನಿಜವಾಗ್ಲೂ ನಾವೇನು ಒಪ್ಕೊಂಡಿಲ್ಲ ಅಂತ ಅದನ್ನು
ತೋರಿಸ್ಕೊಡ್ತಾ ಇದ್ದಾರೆ ಅಂತ ಅವನ ಪ್ರಶ್ನೆ ಅದು. ಅದಕ್ಕೆ ಉತ್ತರ ಹೇಳ್ತಾರೆ, ಈ ದೋಷ ನಮ್ಮ ಪಕ್ಷದಲ್ಲಿ ಇರೋದಿಲ್ಲ. ಯಾಕೆ ಗೊತ್ತಾ? ಮೊದಲನೇದಾಗಿ ಶಾಸ್ತ್ರ ಶಿಕ್ಷಾದಿಗಳು ಇರಬೇಕು ಎಂದು ನೀವು ಹೇಳ್ತಾ ಇದ್ದೀರಲ್ವ, ಅದು ವ್ಯವಹಾರ ದೃಷ್ಟಿಯಿಂದ. ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಯಾವುದೂ ಇರೋಲ್ಲ. ಅಧ್ಯಾರೋಪ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ನಾವು ಅದನ್ನು ಇಟ್ಕೊಂಡು ಹಾಗಿದೆ ಅಂತ ನಾವು ಗುರುಗಳೆಲ್ಲ ಇಟ್ಕೊಂಡಿರೋದು. ಶಿಷ್ಯ ಅದನ್ನು ಸತ್ಯ ಅಂತ ಹಿಡ್ಕೊಂಡಿರ್ತಾನೆ, ಹಾವು ಸತ್ಯ ಅಂತ ಹಿಡ್ಕೊಂಡಿರ್ತಾನೆ. ಅವನಿಗೆ ಹಗ್ಗ ತೋರಿಸಿದ ಮೇಲೆ ಅವನಿಗೆ ಅನುಭವ ಬರುತ್ತೆ ಹಾವು ಎಂದೆಂದೂ ಇಲ್ಲ ಅಂತ. ಹಾಗೇ ಇಲ್ಲೂ ಕೂಡ ಹಾವು ಎಂದೆಂದೂ ಅಲ್ಲ, ಈಗಿಲ್ಲ ಅಲ್ಲ, ನಾವು ತಿಳ್ಕೊಳ್ಳೋಕೆ ಮೊದಲೂ ಇಲ್ಲ, ಈಗಿಲ್ಲ, ಮುಂದೇನೂ ಹಾವು ಬರೋ ಚಾನ್ಸಸ್ ಇಲ್ಲ. ಯಾಕೆ? ಹಾವು ಇಲ್ಲವೇ ಇಲ್ಲ. ಹಾಗೇ ಆತ್ಮತತ್ವದಲ್ಲಿ ನಿಂತಾಗ ಈ ಪ್ರಪಂಚವಾಗಲಿ ಯಾವುದಾದ್ರೂ ಆಗಲಿ ಮೊದಲು ಇತ್ತು ಸ್ವಾಮಿ, ನೀವು ಆತ್ಮನ ಕಂಡ ಮೇಲೆ ಹೋಯಿತು ಅಲ್ಲ, ಮೊದಲೂ ಇಲ್ಲ, ಈಗಲೂ ಇಲ್ಲ, ಮುಂದೆ ಬರುತ್ತೋ ಅನ್ನೋ ಭಯವೂ ಇಲ್ಲ ಅಂತ ತೋರಿಸ್ತಾರೆ. ಆದರೆ ಹಾವು ಹಗ್ಗಕ್ಕಿಂತ ನಮಗೆ ಒಡವೆಗಳು ಕಾಣಿಸ್ತಾ ಇರುತ್ತೆ, ಕಾಣಿಸ್ತಿರ್ಲಿ ವ್ಯವಹಾರ ದೃಷ್ಟಿಯಿಂದ ಸತ್ಯ, ಆದರೆ ಅದು ನಿಜವಾಗಿಯೂ ಸತ್ಯವಲ್ಲ. ಎಚ್ಚರದ್ದು ಕನಸು ಬರಲು, ಕನಸಿಂದ ಎಚ್ಚರಕ್ಕೆ ಬರೋದು ನಮಗೆ ಸ್ಪಷ್ಟವಾಗಿ ಅದು ಮನದಟ್ಟಾಗಿದೆ. ಒಟ್ಟಿನಲ್ಲಿ ಇವೆಲ್ಲ ಇದರಿಂದ ಆಗ ಅಧ್ಯಾರೋಪ ದೃಷ್ಟಿಯಿಂದ ಮತ್ತು ಪಾರಮಾರ್ಥಿಕವಲ್ಲ, ವ್ಯವಹಾರ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ನಾವು ಇವನ್ನೆಲ್ಲ ಒಪ್ಕೊಂಡಿದ್ವಿ ಅಷ್ಟೇ. ಇದನ್ನು ಆಗಮ ಪ್ರಕರಣದಲ್ಲಿ ಕೂಡ ನಾವು ಹೇಳಿರ್ತೀವಿ. ಇನ್ನು ಪರಶಾಸ್ತ್ರ ಪದಾರ್ಥಗಳನ್ನು ನೀವು ಖಂಡಿಸ್ತೀರಲ್ಲ ಅಂತಂದರೆ, ಹೌದು ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ವ್ಯವಹಾರದ ಎಲ್ಲವೂ ವ್ಯವಹಾರ ದೃಷ್ಟಿ ಅಷ್ಟಿಟ್ಕೋಬೇಕಷ್ಟೇ. ಅದು ಸತ್ಯವಾಗಿದೆ ಅಂತಲ್ಲ. ನಾವು ಅವ್ರನ್ನ ಖಂಡಿಸಿದ ತಕ್ಷಣ ನೋಡಿದ್ರೆ ಅದು ಸತ್ಯವಾಗಿದೆ ಅಂತ ನೀವೇ ಹೇಳ್ದಂಗೆ ಆಯ್ತಲ್ಲ ಅಂತ ಹಿಡ್ಕೋಬೇಡ್ರಿ ಅಂತ ಹೇಳ್ತಾರೆ ಅಷ್ಟೇ. ಅವರು ಪ್ರಧಾನ, ಇದು ಪರಮಾಣುಗಳಿಂದ ಬಂದಿದೆ ಅಂತ ತಪ್ಪು ಹೇಳ್ತಾರೆ. ಸತ್ಕಾರ್ಯವಾದ ಅಸತ್ಕಾರ್ಯವಾದ ಇವುಗಳನ್ನೆಲ್ಲ ನೋಡಿದ್ದಾಯಿತು. ಅವರ ವಾದಗಳ ಖಂಡನೆಯು ಈ ಪರವಾದಿಗಳಿಗೆ ಸಮ್ಮತವಾಗಿರುವ ಪ್ರಕ್ರಿಯೆಯಿಂದಲೇ ಮಾಡಿರುವುದಾದ್ದರಿಂದ ಅದು ಸಾಮೃತಿಕವೇ, ಅಂದರೆ ಅವಿದ್ಯಕವೇ. ಅಂದರೆ ಪರಮಾರ್ಥಕ್ಕೆ ಯಾವ ಕೊಂದೂ ಉಂಟಾಗೋದಿಲ್ಲ. ನಮ್ಮ ಪರಮಾರ್ಥ ಹೇಳೋದ್ರಿಂದ ಅದಕ್ಕೇನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತಾರೆ. ಅಲ್ಲಪ್ಪ, ನೀನು ಕನಸಿನಲ್ಲಿ ಒಂದು ಹಾವನ್ನು ಕನಸಿನ ಕೋಲಿನಿಂದ ಕೊಂದಾಗ್ತೀಯ. ಎಚ್ಚರದಲ್ಲಿರೋ ಜನಕ ಮಹಾರಾಜನಿಗೆ ಅದರ ಪಾಪ ಪುಣ್ಯ ಅಂಟೋದಿಲ್ಲ. ಹಾಗೆಯೇ ನಾವು ಈ ಎಚ್ಚರದಲ್ಲಿ ತೋರಿಸ್ಕೊಡೋದು, ಇದರ ಅಸತ್ಯವನ್ನು ತೋರಿಸ್ತಾ ಇರೋದು ನಮ್ಮ ಸತ್ಯವಾಗಿದೆ ಅಂತ ಅಲ್ಲ ಹೇಳಿ ಎಕ್ಸಾಂಪಲ್ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. 24ನೇ ಮಂತ್ರ. ಅಜನೆಂಬುದು ಕಲ್ಪಿತ ಸಮೃದ್ಧಿಯಿಂದಲೇ. ಈ ಹೋಗ್ಲಿ, ಪ್ರಪಂಚ ಎಲ್ಲ ಕಲ್ಪಿತ ಅಂತಂದರೆ ನಿಮ್ಮ ಆತ್ಮನೇನು ಸ್ವಾಮಿ? ಅದು ಕಲ್ಪಿತವೇ ಪಾಪ. ಆತ್ಮ ಕಲ್ಪಿತ ಅಂತಂದರೆ ಅದರ ಹೆಸರು ಕಲ್ಪಿತ. ನಮ್ಮ ಹೆಸರೆಲ್ಲ ಇಂಪಾರ್ಟೆಂಟು, ಆ ವಸ್ತು. ನೀವು ವಸ್ತುವಿನಲ್ಲಿ ನಿಂತಾಗ ಇದು ಆತ್ಮ, ಇದು ಓಂಕಾರ, ಇದು ಬ್ರಹ್ಮ, ಇರವು, ಅರಿವು, ಆನಂದ, ಅನುಭವ ಏನಿರೋದಿಲ್ಲ. ನಿದ್ದೆಯಲ್ಲಿ ಇದ್ದಾಗ ಅನಿಸುತ್ತೆ ನಮಗೆ. ಆದ್ದರಿಂದ ಅದು ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದು. ಅದಕ್ಕೊಂದು ಹೆಸರಿಟ್ಟಿದ್ದೀವಿ. ಹೇಗೆ ಆತ್ಮ, ಬ್ರಹ್ಮ, ಓಂಕಾರ ಅಂತೀವೋ, ಇಲ್ಲಿ ಅಜ್ಜ, ಅದು ಯಾವುದರಿಂದ ಹುಟ್ಟಿಲ್ಲ, ಅದು ಯಾವುದಕ್ಕೂ ಅದರಿಂದ ಯಾವುದು ಹುಟ್ಟೋದಿಲ್ಲ ಅಂತ ಹೇಳಿದ್ದು ಅಷ್ಟೇ ಹೊರತು ಅಂತ ಹೇಳ್ತಾರೆ. ಅಂದರೆ ಅಜನು ಎಂಬ ಕಲ್ಪನೆಯು ಸಮೃದ್ಧಿಯಿಂದಲೇ. ಸಮೃದ್ಧಿ ಅಂದರೆ ಅವಿದ್ಯೆಯ ದೃಷ್ಟಿಯಿಂದಲೇ. ನಿಜ, ಶಾಸ್ತ್ರವೇ. ಅವನು ಪ್ರಶ್ನೆ ಕೇಳ್ತಾನೆ, ಶಾಸ್ತ್ರವೇ ಮುಂತಾದವು ಅವಿದ್ಯಾ ವ್ಯವಹಾರವೇ ಆದರೆ ಆಯ್ತಪ್ಪ, ನಿಮ್ಮಲ್ಲಿ ಶಾಸ್ತ್ರ ಮತ್ತು ಬೇರೆ ಶಾಸ್ತ್ರವನ್ನು ಖಂಡನೆ ಮಾಡೋದು ಎಲ್ಲವೂ ಕೂಡ ಅವಿದ್ಯೆ ಅಂತ ಹಾಕ್ಬಿಟ್ರೆ ಅಲ್ಲಿಗೆ ಅಜನು ಅಂತ ಹೇಳಿದ್ರಲ್ಲ, ಅದನ್ನೇನು ಮಾಡ್ತೀರಾ? ಅದು ಅಷ್ಟೇಪ್ಪ, ಹೇಳೋದಿಕ್ಕಷ್ಟೇ ವ್ಯವಹಾರದಲ್ಲಿ. ಅದು ಕೂಡ ಅಲ್ಲಿ ಇದ್ದಾಗ, ಆತ್ಮತತ್ವದಲ್ಲಿದ್ದಾಗ ನಾನು ಅಜನೂ ಆತ್ಮನೂ ಓಂಕಾರ ಪ್ರಶ್ನೆ ಇಲ್ಲ. ಆದ್ದರಿಂದ ಅದನ್ನೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಇಲ್ಲಿ ಸಮೃದ್ಧಿಯ ವಿಭಾಗವನ್ನು ಹೀಗೆ ಅರಿತುಕೊಳ್ಬೇಕು. ಸಮೃದ್ಧಿ ಅಂದರೆ ಅವಿದ್ಯಾ ವ್ಯವಹಾರ, ಎಚ್ಚರದ ದೃಷ್ಟಿ ಅಂತ ಎಲ್ಲ ಗೊತ್ತಿದೆಯಲ್ಲ ನಮಗೆ. ರಾಂಗ್ ನಾಲೆಡ್ಜ್
ಆ ದೃಷ್ಟಿಯಿಂದ ಹೇಳೋದು. ಅಲ್ಲಿ ನಾವು ಇವಾಗ ವ್ಯವಹಾರ ದೃಷ್ಟಿ ನಾವು ಮೂರನ್ನ ಇಟ್ಕೊತೀವಿ ದೃಷ್ಟಿಗಳು, ಆ ಅರ್ಥದಲ್ಲೇ ಇದನ್ನು ಸಮೃದ್ಧಿ ಅಂತ ಇಟ್ಕೊತೀವಿ ಅಷ್ಟೇ. ಹೇಗೆ ಪ್ರಾತಿಭಾಸಿಕ ಸತ್ಯ, ವ್ಯವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ. ಈ ವ್ಯವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತನ್ನೋದು ಕೂಡ ವ್ಯವಹಾರದಲ್ಲಿದೆ, ಅವಿದ್ಯೆಯಲ್ಲಿದೆ ಅಂತ ಹೇಳ್ತಾ ಇರೋದು ಅಷ್ಟೆ. ನೀವು ಅಲ್ಲಿದ್ದಾಗ ಪಾರಮಾರ್ಥಿಕ ಸತ್ಯ ಯಾವ ಸತ್ಯನೋ ಅಲ್ಲಿ ಏನೂ ಇಲ್ಲ, ಅಲ್ಲಿ ಸೊಲ್ಲಿಲ್ಲ ಅಂತ ಹೇಳ್ತಾ ಇರೋದು ಅಷ್ಟೆ. ಸೊ ಆದ್ದರಿಂದ ಪಾರಮಾರ್ಥ ಸತ್ಯವೂ ಅನೃತವೂ ಆಯಿತು ಅಂತ ತೈತರಿಯ ಉಪನಿಷತ್ನಲ್ಲೂ ಹೇಳಿದೆ. ಪರಮಾರ್ಥ ಆದ್ದರಿಂದ ಕಪ್ಪೆಯ ಚಿಪ್ಪಿನಲ್ಲಿರೋ ಬೆಳ್ಳಿ ಅಂತ ಎರಡು ರೂಪಗಳನ್ನು ಹೊಂದಿತು ಅಂತ. ಈಗ ಇಲ್ಲಿ ಯಾವುದು ಪ್ರಮಾಣದಿಂದ ನಿಶ್ಚಿತವಾಗುವುದೋ ಅದು ಸಮೃದ್ಧಿ ಸತ್ಯ. ಅದೇ ನಾವು ಹೇಗೆ ಇಟ್ಕೊಂತೀವೋ ಹಾಗೆ ಅದನ್ನು ಇಲ್ಲಿ ಸ್ವಲ್ಪ ತಿರುಗಿಸಿ ಹೇಳಿದ್ದಾರೆ. ಸಮೃದ್ಧಿ ಸತ್ಯ, ಸಮೃದ್ಧಿ ಅನೃತ ಮತ್ತು ಕಲ್ಪಿತ ಸಮೃದ್ಧಿ ಅಂತ. ನಾವು ಪ್ರಾತಿಭಾಸಿಕ ಸತ್ಯ, ವ್ಯವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಇಟ್ಕೊತೀವಲ್ಲ, ಅವರು ಸಮೃದ್ಧಿ ಸತ್ಯ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಸಮೃದ್ಧಿ ಸತ್ಯ, ಸಮೃದ್ಧಿ ಅನೃತ ಅಂತ. ಸಮೃದ್ಧಿ ಸತ್ಯ ಅಂದರೆ ಏನು? ಪ್ರಮಾಣಗಳಿಂದ ಪರೀಕ್ಷಿಸಿ ನೋಡುವಲ್ಲಿ ಯಾವುದು ಬಾಧಿತವಾಗಿದೆಯೋ ಅದು ಸಮೃದ್ಧಿ ಅನೃತ. ಈಗ ಹಗ್ಗ ಹಾವು ಅಂತ ನೋಡ್ತೀನಿ, ಅದು ನಮಗೆ ಪ್ರಾತಿಭಾಸಿಕ ಸತ್ಯ ಅಂದರೆ ಸಮೃದ್ಧಿ ಸತ್ಯವಾಗಿರುತ್ತೆ. ನಾನು ಅದನ್ನು ಪ್ರಮಾಣದಿಂದ ನೋಡಿ ಹಗ್ಗ ಅಂತ ಗೊತ್ತಾದಾಗ ಅದು ಅನೃತ, ನಿಜವಾಗ್ಲೂ ಇಲ್ಲ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಒಂದು ವರ್ಡ್ಗಳನ್ನ ಹೇಳಿದ್ದಾರೆ, ನಮಗೆ ಏನಾದಷ್ಟು ಇಂಪಾರ್ಟೆಂಟ್ ಇಲ್ಲ. ಆದ್ದರಿಂದ ಇಲ್ಲಿ ನಮಗೆ ಪ್ರಶ್ನೆ ಯಾಕೆ ಎತ್ತುತ್ತಾ ಇದ್ದಾನೆ ಅವನು ಅಂದರೆ, ಇಲ್ಲಿ ಲೋಕ ಸಮೃದ್ಧಿ, ಕಲ್ಪಿತ ಸಮೃದ್ಧಿ ಅಂತ ತಗೊಂಡ್ಬರ್ತಾರೆ. ಎರಡೂ ಕೂಡ ವಿದ್ಯಾ ದೃಷ್ಟಿಯಿಂದ. ಇಲ್ಲಿ ಲೋಕ ಸಮೃದ್ಧಿ ಅಂದರೆ ನಾವು ಕೆಲವುಗಳು ತಪ್ಪು ಮಾಡ್ಕೊಂಡಿರ್ತೀವಿ. ನಾವು ಮಾಡ್ಕೊಂಡಿರ್ತೀವಿ ಏನಂತ, ಈ ಶರೀರ ನಾನು, ಈ ಹೆಂಡತಿ ಮಕ್ಕಳು ನನ್ನದು ಅಂತ ನಾನು ಮಾಡ್ಕೊಂಡಿದ್ದೀನಿ. ಸತ್ಯವಾದ ನಾನು ನನ್ನದು ಅನ್ನೋದು ಅಭಿಮಾನ, ಇದು ರಾಂಗ್ ನಾಲೆಡ್ಜ್ ಅಂತ. ಇದು ನಾನು ಮಾಡ್ಕೊಂಡಿರೋದು. ಮಾಂಡಿಕ್ಯ ಉಪನಿಷತ್ನಲ್ಲಿ ಇದನ್ನು 19 ಅಂತಾರೆ. 19 ಮುಖಗಳಿಂದ ಇರೋನು ಅಲ್ವಾ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಇದು ನಾನು ಸತ್ಯ ಅಂತ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಮಾಡ್ಕೊಂಡ್ಬಿಟ್ರೆ ಆಗಬೇಕಲ್ಲ. ಸೂರ್ಯ ಚಪಾತಿ ಗಾತ್ರ ಇದ್ದಾನೆ ಅಂತ ಕಂಡಿದ ತಕ್ಷಣ ಸತ್ಯ ಅಂತ ನಾನು ಮಾಡ್ಕೊಂಡ್ಬಿಟ್ರೆ ಆಗಬೇಕಲ್ಲ. ಅಷ್ಟೇ ಇರೋದು. ಹಾಗೆ ಕೊನೆಗೆ ಶಾಸ್ತ್ರ ಏನು ಮಾಡುತ್ತೆ, ಅವನ ಸಪ್ತಾಂಗ ಅಂತ ಅನಿಸುತ್ತೆ, ಇಲ್ಲಿಂದ ತೆಗೆದಾಕಿ ಅವನು ನೀನು ಸಪ್ತಾಂಗನ ನೋಡು ಅಂತ ಆ 7 ಅಂಗಗಳನ್ನ ಹೇಳುತ್ತೆ. ಅದನ್ನು ಶಾಸ್ತ್ರ ಅಧ್ಯಾರೋಪ ಮಾಡೋದು. ನನಗದು ಗೊತ್ತಿಲ್ಲ, ಶಾಸ್ತ್ರ ತೋರಿಸ್ಕೊಡುತ್ತೆ, ಅದು ನಿನ್ನ ಸ್ವರೂಪ ಅಂತ ಹೇಳುತ್ತೆ. ಇದನ್ನು ಇಲ್ಲಿಂದ ಬಿಡಿಸಿ ಒಂದು ಸ್ಟೆಪ್ ಮೇಲೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಏನು ಮಾಡುತ್ತೆ, ನಮ್ಮನ್ನು ಚತುಷ್ಪಾದ ಅಂತ 4ನೇ ಪಾದದಲ್ಲಿ ನಿಲ್ಲಿಸುವಾಗ ಇಲ್ಲಿ ಸಪ್ತಾಂಗ ಅನ್ನೋ ಉಪಾಧಿಗಳಿದೆ. 19 ಬದಲು 7 ದೊಡ್ಡದು, ಅವೆಲ್ಲ ಪ್ರಪಂಚವೇ ನೀನಾಗಿದ್ದಿ ಅಂತ ತೋರಿಸುತ್ತಾರೆ. ಅದನ್ನು ವಿಶ್ವರೂಪ ಉಪಾಸನೆಯಲ್ಲಿ ಕೃಷ್ಣ ಭಗವಂತ ತನ್ನ ದರ್ಶನವನ್ನು ತೋರಿಸ್ತಾರೆ. ಅದಾದ ಮೇಲೆ ಅದನ್ನು ಹೊಡೆದು ಹಾಕಿ ಅಲ್ಲಿ ಉಪಾಧಿಗಳನ್ನ ತೆಗೆದಾಕ್ತಾರೆ. ಎಚ್ಚರ ಕನಸಿನಲ್ಲಿರೋ ಸಪ್ತಾಂಗವನ್ನು ತೆಗೆದಾಕ್ತಾರೆ, ನಿದ್ದೆಯಲ್ಲಿರೋ ಬೀಜವನ್ನು ತೆಗೆದಾಕಿ ಆ 4ನೇ ಅವಸ್ಥೆಯಲ್ಲಿ ಕುಂಡ್ರಿಸ್ತಾರೆ. ಅದಕ್ಕೆ ಇದನ್ನು ಕಲ್ಪಿತ ಸಮೃದ್ಧಿ ಅಂತ ಕರೀತಾರೆ. ಶಾಸ್ತ್ರ ಅಧ್ಯಾರೋಪ ದೃಷ್ಟಿ ಮಾಡೋದು ಅಷ್ಟೇ, ಹೆಸರುಗಳು ಬೇರೆ, ನಮಗೆ ಗೊತ್ತಿದೆ. ಹೇಗೆ ಆಕಾಶದ ನಿಜವನ್ನು ಅರ್ಥಕೊಂಡವನಿಗೆ ಆಮೇಲೆ ಅದು ನೀಲಿಯಾಗಿರಲಿ, ಅವನಿಗೇನು ತೊಂದರೆ ಇಲ್ಲ. ಒಡವೆಗಳು ಅಂತ ಗೊತ್ತಾಗಲಿ, ಅವನಿಗೆ ಅದರ ಸತ್ಯ ಚಿನ್ನ ಅಂತ ಗೊತ್ತಾದ ಮೇಲೆ ಒಡವೆಗಳು ಅಂತ ಗೊತ್ತಾಗಲಿ, ವ್ಯವಹಾರ ಉಪಯೋಗಿಸ್ಲಿ, ಲೆಟ್ ಹಿಮ್ ಎಂಜಾಯ್ ಮಾಡಬೇಕಾದ್ರೆ ಬೇಡ ಅಂತ ಅನ್ನಲ್ಲ ನಾವು. ಆದರೆ ಅದು ನಮ್ಗೆ ಅದರ ನಿಜವಾದ ಸತ್ಯ ಗೊತ್ತಾಗಿರುತ್ತೆ. ಕಡ, ನೀನು ಸುಮ್ಮನೆ ಮೇಲ್ಗಡೆ ತೋರೋನು, ನಿನ್ನ ನಿಜವಾದ ತತ್ವ ಚಿನ್ನ ಅನ್ನೋದು ಗೊತ್ತಾಗಿದೆ. ಪ್ರಪಂಚವೇ
ನೀನು ಸತ್ಯವಲ್ಲ, ನೀನು ಹಿಂತಡಿಕೆ ಇರೋ ಆತ್ಮಸತ್ಯ ಅನ್ನೋದು ಸ್ಪಷ್ಟವಾಗಿ ಅನುಭವ. ಥಿಯರಿಟಿಕಲ್ ನಾಲೆಡ್ಜ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ನಿಂತಿರಬೇಕು. ಮತ್ತು ಅನುಭವ ಅಂದರೆ ಏನು? ಆತ್ಮನ ಆನಂದವನ್ನು ಹಿಡ್ಕೊಂಡು ಬಂದಿರಬೇಕು. ಮತ್ತು ಇಲ್ಲಿ ಕಾಮಕ್ರೋಧಗಳು ಕಿಂಚಿತ್ತಿರಬಾರ್ದು. ಅದು ಮತ್ತು ತಿರ್ಗಾ ನಾನು ಹುಟ್ಟು ಬರ್ತೀನಿ ಆ ಪ್ರಶ್ನೆ ಇರಬಾರ್ದು. ಮುಂದಕ್ಕೆ ನೀವು ಕ್ಲಿಯರ್ ಮಾಡ್ತಾರೆ ನೋಡಿ. ಆದ್ದರಿಂದ ಆತ್ಮನು ಅಜನು ಎನ್ನುತ್ತೇವೆ. ಇದರಿಂದ ಅವನಿಗೆ ಯಾವ ಕಳಂಕವೂ ಇಲ್ಲ. ಅಂದರೆ ಇಲ್ಲಿ ಆತ್ಮನ ಕಲ್ಪಿತ ಸಮೃದ್ಧಿಯಿಂದ ತಿಳಿಸ್ಕೊಡೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಆತ್ಮನು ಅಜನೆಂಬುದು ಹುಟ್ಟನ್ನು ಅಲ್ಲಗಳೆಯುವುದಕ್ಕೆ. ಇಲ್ಲಿ ಆತ್ಮನು ಅಜ, ಅವನು ಯಾವುದರಿಂದ ಹುಟ್ಟಲ್ಲ, ಅವನಿಂದ ಏನು ಹುಟ್ಟಲ್ಲ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಯಾತಿಗೋಸ್ಕರ ಅಂದರೆ ನೀವು ಹುಟ್ಟನ್ನು ಇಟ್ಕೊಂಡು ಬಿಟ್ಟಿದ್ದೀರಲ್ಲ. ನಾನು ಹುಟ್ಟಿದ್ದೀನಿ, ಪ್ರಪಂಚ ಹುಟ್ಟಿದೆ, ಎಷ್ಟೇ ನನ್ನ ಹೆಂಡತಿ ಮಕ್ಕಳು ಮನೆ ಮಠ ಹುಟ್ಟಿದೆ ಅಂತ ಪಟ್ಟ ಹಿಡ್ಕೊಂಡ್ಬಿಟ್ಟಿದ್ದಲ್ಲ. ಇದು ದೆವ್ವ ಪಿಶಾಚಿ ಹಿಡ್ದಂಗೆ. ಇದನ್ನು ಅಭಿನಿವೇಶ ಅಂದರೆ ಅಭಿಮಾನ ಅಂತಾರಲ್ವ, ಅದನ್ನು ಬಿಡಿಸೋದಿಕ್ಕೆ ಆತ್ಮನೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದೂ ಹುಟ್ಟಿಲ್ಲ ಅಂತ ಅಲ್ಲಗಳೆಯೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದೆ. ಪರಮಾರ್ಥ ದೃಷ್ಟಿಯಿಂದ ಆತ್ಮನು ಅಜನೂ ಅಲ್ಲ, ಹೆಸರುಗಳಷ್ಟೇ. ಅಜ, ಇರವು, ಅರಿವು, ಆನಂದ, ಓಂಕಾರ, ಬ್ರಹ್ಮ. ಆತ್ಮನೊಬ್ಬನ ಶಾಸ್ತ್ರದಲ್ಲಿ ಮತ್ತೊಬ್ಬನ ಶಾಸ್ತ್ರದಲ್ಲಿ ಆತ್ಮನು ಹುಟ್ಟುತ್ತಾನೆ ಎಂದು ಇಟ್ಟುಕೊಂಡಿರುವುದನ್ನು ಅಲ್ಲಗಳೆಯುವುದಕ್ಕಾಗಿ ಆತ್ಮನು ಅಜನು ಅಂತ ಅಂದಿದ್ದು ನಾವು. ಅವನು ಆತ್ಮ ಹುಟ್ಟಾನೆ, ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳಿದ್ದನ್ನು ಹೊಡೆದಾಕೋದಕ್ಕೆ ನಾವು ಆತ್ಮನು ಅಜನು ಅಂತ ನಾವು ಹಿಡ್ಕೊಂಡು ಹೇಳ್ಕೊಂಡ್ಬಂದಿದ್ದು. ತತ್ವದಲ್ಲಿಲ್ರಿ, ಅದು ಇಲ್ಲ, ಇದು ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಆತ್ಮನಲ್ಲಿ ನಿಜವಾಗಿ ಅಜತ್ವ ಎಂಬ ಅನ್ನೋ ಧರ್ಮ ಇದೆ. ಮತ್ತು ಧರ್ಮ ಇದೆ ಅಂದರೆ ಅಧರ್ಮ ಇರುತ್ತೆ. ಆದ್ದರಿಂದ ದ್ವೈತ ಮತ್ತೆ ಧರ್ಮ ಅಧರ್ಮ, ಪಾಪ ಪುಣ್ಯ, ಶರೀರ ಹುಟ್ಟೋದು ಸಾಯೋದು ಎಲ್ಲ ದ್ವೈತ. ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಇವೆಲ್ಲ ದ್ವೈತದಲ್ಲಿರುತ್ತೆ. ಅಲ್ಲಿ ಆ ಸೊಲ್ಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಹುಟ್ಟಿದನು ಸತ್ತನು ಮುಂತಾದ ಕಲ್ಪನಾ ಭೇದಗಳಿಗೆ ಅದನ್ನು ತೆಗೆದಾಕೋದಕ್ಕೋಸ್ಕರ ಆತ್ಮನ ಅಜತ್ವ ಅನ್ನೋ ಧರ್ಮವನ್ನು ನಾವು ಅಧ್ಯಾರೋಪದಿಂದ ಹೇಳಿದ್ದು ಅಷ್ಟೇ ಹೊರತು ಈಗ ಪ್ರತಿಯೋಗಿಯಾದ ಜಾತತ್ವವು, ಪ್ರತಿಯೋಗಿ ಅಂತಂದರೆ ನಮಗೆ ಅಂದರೆ ಅದ್ವೈತ ತತ್ವಕ್ಕೆ ವಿರುದ್ಧವಾಗಿದ್ದಂಥ ದರ್ಶನಕಾರರು, ಬುದ್ಧಿಸಮ್ನವರು, ಇವರು ಪ್ರತಿಯೋಗಿಗಳು. ನಾನು ನಿಜವಾದ ಯೋಗಿಗಳಿಗೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಅವ್ರನ್ನ ಜಾತತ್ವ, ಪ್ರಪಂಚ ಆತ್ಮನು ಹುಟ್ಟುತ್ತಾನೆ, ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳೋರು, ಅದನ್ನು ತೆಗೆದುಹಾಕೋದಕ್ಕೋಸ್ಕರ ನಮ್ಮ ಅಭಿಪ್ರಾಯ. ಆದ್ದರಿಂದ ಅವರ ಅಪೇಕ್ಷೆಯಿಂದ ನಾವು ಅಜತ್ವ ಅಂತ ಕಲ್ಪನೆ ಮಾಡಬೇಕಾಯಿತು. ಇನ್ನು ಈ ಬೌದ್ಧರಲ್ಲಿ ಈಗ ಕೆಲವರು ಗೌಡಪಾದರ ಮೇಲೆ ತಪ್ಪು ಅಭಿಪ್ರಾಯ ಹೊರಿಸ್ತಾರೆ. ಯಾಕೆ ಅಂತಂದರೆ ನೋಡ್ರಿ, ಈ ಕಲ್ಪಿತ, ಪರತಂತ್ರ ಮುಂತಾದ ಶಬ್ದಗಳು ಬೌದ್ಧರ ಪಾರಿಭಾಷೆಗಳು ಅಲ್ಲ. ಬೌದ್ಧರು ಇಂಥವನ್ನು ಉಪಯೋಗಿಸ್ತಾರೆ, ಅದರ ಅರ್ಥ ಬೇರೆ. ನಾವು ಉಪಯೋಗಿಸ್ತೀವಿ, ನಮ್ಮ ಅರ್ಥ ಬೇರೆ. ಅದಕ್ಕೆ ಇವರೇನು ಹೇಳ್ತಾರೆ, ಈ ಕೆಲವರು ಬುದ್ಧರಿಂದ ಗೌಡಪಾದರು ಕಾಪಿ ಚೆಕ್ ಮಾಡಿದ್ದಾರೆ ಅಂತಾರೆ. ಇವೆಲ್ಲ ನಮ್ಮ ಸೂತ್ರ ಭಾಷೆಯಲ್ಲಿದೆ, ವೇದಗಳಲ್ಲಿದೆ. ಬುದ್ಧಿಸಮ್ ಆಮೇಲೆ ಬಂದಿತ್ತು, ವೇದಗಳು ಮೊದಲೇ ಇತ್ತು. ಆದ್ದರಿಂದ ಅದಕ್ಕೋಸ್ಕರ ಅವರ ಅರ್ಥದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕಲ್ಪಿತ, ಪರತಂತ್ರ, ಪರಿನಿಷ್ಪನ್ನ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಹಾವು ಹಗ್ಗ ನಮಗೆ ಗೊತ್ತಿದೆ. ಇಲ್ಲಿ ಅವರೇನು ಮಾಡ್ತಾರೆ, ಆನೆ ಉದಾಹರಣೆ ಕೊಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮರದಿಂದ ಆನೆ ಮಾಡಿರ್ತಾರೆ ಅಂತ ಇಟ್ಕೊಳ್ರಿ. ಈಗ ಆ ಮರದಲ್ಲಿ ಮಾಡಿರೋ ಆನೆ ಆಕಾರ ಇದೆ, ಯಾರಿಗಾದರೂ ತೋರಿಸ್ರಿ, ಆನೆ ಅಂತಾರೆ. ಆ ಆನೆ ಆಕಾರ ಇದೆಯಲ್ಲ, ಬರೀ ಆಕಾರ, ಅದನ್ನೇನಂತೀವಿ ನಾವು? ಪರಿಕಲ್ಪಿತ ಅಂತೀವಿ. ಆನೆ ಆಕಾರ ಕಲ್ಪಿತ ತಾನೆ, ಅಲ್ಲಿದೆಯಾ ನಿಜವಾದ ಆನೆ? ನೀವು ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಕೊಂಡು ಹೋಗ್ತೀರಾ? ಇಲ್ಲ. ಈಗ ನಾನು ಆ ಮರದ
ಅಲ್ಲಿ ಮಾಡಿದ ಬೊಂಬೆಯ ಆನೆ ನೋಡಿದ ತಕ್ಷಣ ಆನೆ ಅಂತ ಹೇಳಬೇಕಾದ್ರೆ ನಾನು ಕಣ್ಣಲ್ಲಿ ನೋಡುತ್ತೆ, ನೋಡಿದ ತಕ್ಷಣ ಅದರ ಪ್ರತಿಬಿಂಬ ಮನಸ್ಸಿನಲ್ಲಿ ಮೂಡುತ್ತೆ. ಇದಕ್ಕೆ ಪ್ರತ್ಯಯ, ವೃತ್ತಿ, ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂತ ಪರಮಾರ್ಥ ಚಿಂತಾಮಣೆಯಲ್ಲಿ ಸ್ಪಷ್ಟವಾಗಿ ನೋಡಿದ್ದೀವಿ. ಆ ಮನಸ್ಸಿನಲ್ಲಿ ಅದರ ಆನೆಯ ಆಕಾರ ಮೂಡುತ್ತಲ್ಲ, ಅದನ್ನು ಪರತಂತ್ರ ಅಂತ ಹೇಳ್ತಾರೆ. ಇನ್ನು ಪರಿನಿಷ್ಪನ್ನ ಅಂತಾರೆ. ಅದು ಏನು ಅಂದರೆ, ಆನೆ ಇಲ್ಲ, ಹಾವು ಅಂದ್ಕೊಂಡಿದ್ದೆ, ಹಾವಿಲ್ಲ, ಮತ್ತೇನದು, ಹಗ್ಗ ಇರೋದು, ಆ ವಸ್ತು ಅಲ್ಲಿ ಇರೋಲ್ಲ. ಇಷ್ಟೇನಪ್ಪ. ಈಗ ಹಾವು ಅಂದ್ಕೊಂಡಿದ್ದೆ, ಅಲ್ಲಿ ಹಾವು ಕಾಣೋದಿಲ್ಲ, ಬಟ್ ನಾನು ಭ್ರಮೆ ಮಾಡಿರ್ತೀನಿ. ಅದಕ್ಕೆ ಇವರಿಲ್ಲ ಆನೆ ಎಕ್ಸಾಂಪಲ್ ಕೊಡ್ತಾರೆ. ಇಷ್ಟೇ, ಇನ್ನೇನಿಲ್ಲ. ಆ 3 ವರ್ಡ್ಗಳನ್ನ ಹೇಳ್ತಾರೆ ಇವರು. ಅವರು ಉಪಯೋಗಿಸ್ತಾರೆ, ನಾವು ಉಪಯೋಗಿಸ್ತೀವಿ. ಆದ್ದರಿಂದ ನೀವು ಬುದ್ಧಿಸಮ್ನವರಿಂದ ಕಾಪಿ ಮಾಡಿದ್ದೀರಾ ಅಂತ ಕೆಲವರು ಹೇಳ್ತಾರೆ, ತಪ್ಪು ಅಂತ ಹೇಳ್ತಾ ಇದ್ದಾರೆ. ನಮ್ಮಿದರಲ್ಲೂ ಇದೆ, ನಾವು ಹೇಳಲ್ವ ಅದನ್ನು ಹಾಗೆ ಅಂತ. ಆ ವಸುಬಂಧು ಅಂತ ಅನ್ನೋನು ಈ ರೀತಿಯೆಲ್ಲ ಅವನೇ ಹೇಳ್ತಾನೆ. ಅವನ ಕಡೆ ಹೇಳ್ಕೊಂಡಿದ್ದಾನೆ ಅವನ. ಅಲ್ಲಿಗೆ ಗ್ರಾಹ್ಯ ಗ್ರಾಹಕ ಅಲ್ವಾ ಇದೆ ಎಂದು ಕಲ್ಪಿಸ್ತಾನ ಆಗೋದರಿಂದ ಅವರು ಆ ಥರ ಹೇಳ್ತಾರೆ. ಇವೆಲ್ಲ ಅಸತ್ಯ ಆಗಿರುತ್ತಿದ್ದರೂ ವ್ಯವಹಾರದ ದೃಷ್ಟಿಯಿಂದ ಇರುತ್ತವೆ. ಆದ್ದರಿಂದ ಅವನ್ನ ಸ್ವಭಾವ ಅಂತ ಅವ್ರು ಕರೀತಾರೆ. ಯಾರೋ ಬುದ್ಧಿಸಮ್ನವರು ಇವೆಲ್ಲವೂ ಸ್ವಭಾವ ಅಂದ್ಬಿಡ್ತಾರೆ. ಆ 3 ಸ್ವಭಾವ ಅಂತ ಕರೀತಾರೆ. ಅವ್ರಿಗೂ ನಮಗೂ ವ್ಯತ್ಯಾಸ ಏನಂದರೆ, ಅದೇ ಹೇಳಿದ್ದು, ತುಂಬ ಹತ್ತಿರ ಬರ್ತಾರೆ, ಆತ್ಮ ಇಲ್ಲ ಅಂದ್ಬಿಡ್ತಾರೆ ಅಷ್ಟೇ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಅದು ಓದಿದ್ರೆ ಸ್ವಲ್ಪ ಅರ್ಥ ಆಗ್ತಾ ಇರ್ಬೋದು. ಇವಾಗ ನೀವು ಓದಿ, ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹೀಗೆ ಖಂಡನೆಗೋಸ್ಕರ ಈ ಪ್ರಧಾನ, ಪರಿಮಾಣ, ಪರಮಾಣುಗಳು ಇವೆಲ್ಲ ಉಪಯೋಗಿಸಿದೆ. ಇವರು ಪ್ರಧಾನ ಅಂತಂದರೆ ಸಾಂಖ್ಯರು, ಕಪಿಲ ಸಾಂಖ್ಯರು ಪ್ರಧಾನದಿಂದ ಪ್ರಪಂಚ ಸೃಷ್ಟಿಯಾಗುತ್ತೆ ಅಂತಾರೆ. ಇನ್ನು ಇವರು ವೈಶೇಷಿಕರು ಪರಮಾಣುಗಳಿಂದ ಆಗುತ್ತೆ ಅಂತ, ಅಂದರೆ ಸೈಂಟಿಸ್ಟ್ ಹೇಳ್ತಾರಲ್ಲ, ಆ್ಯಟಮ್ಮಿಂದ ಆಗುತ್ತೆ ಅಂತ. ಹಾಗೆ ಇವರು ಹೇಳಿದ್ದನ್ನೆಲ್ಲ ಹೊಡೆದಾಕಿರೋದೆಲ್ಲ ನಮಗೆ ಗೊತ್ತಿದೆ. ಹಾಗೆ ಇದರಂತೆ ಅಜಕಲ್ಪಿತ ಸಮೃತ ಎಂಬುದರ ವ್ಯಾಖ್ಯಾನವನ್ನು ತಿಳಿಯಬೇಕು. ಬೇರೆ ದರ್ಶನಕಾರರು ಕಲ್ಪಿಸಿಕೊಂಡಿರುವ ಜನ್ಮವನ್ನು ನಿಷೇಧಿಸಿರುವುದು ತತ್ವೋಪದೇಶವಾಗಿಟ್ಟುಕೊಂಡಿರುವ ಅಧ್ಯಾರೋಪ ವ್ಯವಹಾರದಿಂದಲೇ ಹೊರತು ನಿಜವಾಗಿ ಜನ್ಮ ಆಗಿದೆ ಅಂತ ಒಪ್ಕೊಳ್ಳೋದಕ್ಕಲ್ಲ. ಅಷ್ಟೇ. ಇನ್ನು 75ನೇ ಮಂತ್ರದಲ್ಲಿ ಪರಮಾರ್ಥ ಜ್ಞಾನದ ಫಲ ಎಲ್ಲಿ ನೋಡ್ಕೊಳ್ಳೋದ್ರ ಒಂದು ಫಲ ಹೇಳ್ತಾರೆ ನೋಡ್ರಿ, ಅದು ಇಂಪಾರ್ಟೆಂಟ್. ಸೃಷ್ಟಿ ಎಷ್ಟೊಂದು ಹೇಳಿದ್ದಾರೆ, ಎಲ್ಲಾದರೂ ಈ ಥರ ಫಲ ಹೇಳಿರೋ ತೋರಿಸಿ ನೋಡೋಣ. ಇಲ್ಲ, ಯಾಕೆ? ನಿಜವಾಗಿ ಆಗಿಲ್ಲ ಅಷ್ಟೇ. ಇಲ್ಲಿ ನೋಡಿ, ಈ ಜ್ಞಾನವನ್ನು ನಾನು ಹಗ್ಗ ಅಂತ ತಿಳ್ಕೊಳ್ಳೋದ್ರಿಂದ ಲಾಭ ಏನು? ಹಾವಿನ ಭಯ ಇಲ್ಲ. ಹಾಗೆ ಅದೇ ರೀತಿ ಈ ಪ್ರಪಂಚ ಸತ್ಯ ಅಂದ್ಕೊಂಡಿದ್ದೀನಿ, ನಿಜವಾಗ್ಲೂ ಆ ಪರಮಾತ್ಮನೇ ಸತ್ಯ ಅಂತ ಅನುಭವದಲ್ಲಿ ನಾನು ನಿಂತ್ಕೊಂಡಾಗ ಅನುಭವ ನಿಂತ್ಕೋಬೇಕು. ನೀವು ಇತ್ತ ಮಾಡ್ತಾ ಸ್ವಲ್ಪ ಸಾಧನೆ ಮಾಡ್ಕೊಳ್ತೀವಿ, ಪ್ರಪಂಚದಲ್ಲಿ ವೈರಾಗ್ಯ ತಾನಾಗಿ ಬರುತ್ತೆ. ಈ ತತ್ವದಲ್ಲಿ ನಿಂತರೆ ಹೇಗಿರ್ಬೇಕಪ್ಪ? ಆದ್ದರಿಂದ 75ನೇ ಮಂತ್ರ, ದ್ವೈತ ಇಲ್ಲದರಲ್ಲಿ ಅಭಿನಿವೇಶವಿರುತ್ತದೆಯೇ ಹೊರತು ಅಲ್ಲಿ ದ್ವೈತ ಇರೋದಿಲ್ಲ. ದ್ವೈತ ಇದೆಯಾ ಸ್ವಾಮಿ? ಇಲ್ಲವೇ ಇಲ್ಲ. ದ್ವೈತ ಅಂದರೆ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ ಎಲ್ಲವನ್ನೂ ಸೇರಿಸ್ಕೊಂಡ್ಬಿಡ್ಬೇಕು. ಅಥವಾ ಅವಸ್ಥೆ ಒಳಗಡೆ ಇರೋದು ದೃಶ್ಯ ಪ್ರಪಂಚ, ನಿದ್ದೆಯಲ್ಲಿರೋದು ಅದೃಶ್ಯ ಪ್ರಪಂಚ, ಇಷ್ಟನ್ನು ಸೇರಿಸ್ಕೊಂಡ್ರೆ ಇದನ್ನು ದ್ವೈತ ಅಂತ ಕರೀತಾರೆ. ಆ ದ್ವೈತವಿಲ್ಲವೆಂಬುದನ್ನು ಅರಿತುಕೊಂಡರೆ ಮತ್ತೇನಾಗುತ್ತೆ? ಹುಟ್ಟುತ್ತೀವ ಸ್ವಾಮಿ ತಿರುಗ, ಹಾವಿಲ್ಲ ಅಂತ ಅಂದ್ಕೊಂಡ್ರೆ ಹಾಗೆ ಪ್ರಪಂಚ ದ್ವೈತ ಇಲ್ಲ. ಮತ್ತಿನ್ನೇನಿದೆ? ನಾನು ಅದು ಕಂಡುಕೊಂಡ್ರೆ ಇದನ್ನಿಲ್ಲ ಅಂತ ಹೊಡೆದಾಕ್ಬೋದು, ನಾನು ಅಲ್ಲಿ ನಿಲ್ಲದೆ ಇದನ್ನು ಹೊಡೆದಾಕಕ್ಕೆ ಬರೋಲ್ಲ ಅಂತ ಹೇಳ್ತಾರೆ. ಆದ್ದರಿಂದ
ಇವರು ಕೃಷ್ಣವೇಣಿ ಅವರೇ, ನೀವು ಹೇಳಿ ಸರ್. ಅದೇ ಹೇಳಿ ಸರ್. 75ನೇ ಮಂತ್ರ ಆಗಿದ ತಕ್ಷಣ ಸ್ವಾಮಿಗಳು ಕನ್ನಡ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಕನ್ನಡದಲ್ಲಿ ಒಂದೇ ಒಂದು ಸೆಂಟೆನ್ಸ್ ಇದೆ, ಅದನ್ನು ಓದ್ತೀರಾ ನೀವು? ಎಲ್ಲಿದೆ ಸರ್? 75ನೇ ಮಂತ್ರ ಆಯಿತು, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲದರಲ್ಲಿ ಅಭಿನಿವೇಶವಿರುತ್ತದೆ ಹೊರತು ಅಲ್ಲಿ ದ್ವೈತ ಇರುವುದಿಲ್ಲ ಅಂತ. ದ್ವೈತವಿಲ್ಲವೆಂಬುದನ್ನು ಅರಿತುಕೊಂಡರೆ ನಿಮಿತ್ತವಿಲ್ಲದಿರುವುದರಿಂದ ಹುಟ್ಟುವುದಿಲ್ಲ ಅಂತ ಕೇಳಿದ್ರಿ. ಅದಾದ್ಮೇಲೆ ನೆಕ್ಸ್ಟು ಅದನ್ನು ಅಷ್ಟು ಮಂತ್ರದನ್ನು ಒಂದೇ ಲೈನಲ್ಲಿ ಸ್ವಾಮಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅದನ್ನು ಓದಿ. ದ್ವೈತಾಭಾವ ಜ್ಞಾನದಿಂದ ಪರಮ ಪುರುಷಾರ್ಥಾರ್ಥ. ಕರೆಕ್ಟ್. ನಾವು ಓದುವಾಗ ಅದು ಬೇರೆಯವರನ್ನು ತಪ್ಪಾಗಿ ಓದ್ತಾರೆ. ದ್ವೈತ ಭಾವಜ್ಞಾನದಿಂದ ಪರಮ ಪುರುಷಾರ್ಥ ಅಂತ ಓದ್ತಾರೆ, ತಪ್ಪದು. ಅಲ್ಲಿ ಅದಕ್ಕೆ ನಾನು ಸುಮ್ಮನೆ ನಿಮ್ಮನ್ನ ನೀವು ಸರಿಯಾಗಿ ಓದ್ತಾ ಇದ್ದೀರಾ. ನಮಗೆ ಈ ಪದ್ಯಗಳಲ್ಲೂ ಹಾಗೆ ಬರುತ್ತೆ, ಅಲ್ಲಿ ಕಾಣಲ್ಲ. ಇದು ನಾವು ಯಾರಾದರೂ ಬೇರೆಯವರು ಕೊಟ್ಟರೆ ದ್ವೈತ ಭಾವಜ್ಞಾನದಿಂದ, ಅಲ್ಲಿ ದ್ವೈತ ಭಾವ ಅಂತಂದರೆ ನಿಜವಾಗ್ಲೂ ಇರೋದು ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ಹೇಳೋದು ದ್ವೈತ ಅಭಾವ ಜ್ಞಾನ. ಎಷ್ಟು ವ್ಯತ್ಯಾಸ ಇದೆ. ಒಂದು ನೀವು ಸೇರಿಸ್ಕೊಂಡ್ರೆ ಅರ್ಥ ಬೇರೆ, ಬಿಟ್ಟರೆ ಬೇರೆ. ಬಟ್ ಅಲ್ಲಿ ಬರ್ದಿರೋದಿಲ್ಲ, ಅದು ಅದರಲ್ಲಿ ಸೇರಿಕೊಂಡಿರುತ್ತೆ. ದ್ವೈತ ಪ್ಲಸ್ ಅಭಾವ ಜ್ಞಾನ ಅಂತ ಅಂದರೆ ದ್ವೈತ ಇಲ್ಲದ್ದು ಮತ್ತೇನಿದೆ, ಪರಮ ಪುರುಷಾರ್ಥವೇ ಇರುತ್ತೆ. ಅದರ ಒಂದು ಬೆನಿಫಿಟನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅದರಿಂದ ನಮಗೆ ಫಲ ಏನು ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಿಜವಾಗಿ ನೋಡಿದರೆ ವಿಷಯವು ಇರುವುದೇ ಇಲ್ಲವಾದ್ದರಿಂದ ಅಭೂತಾಭಿನಿವೇಶವಿದೆ. ಅಂದರೆ ದ್ವೈತವಿಲ್ಲದಿದ್ದರೂ ಇದೆ ಅಂತ ತಪ್ಪು ಅಭಿಪ್ರಾಯ ಇದೆ. ಬಟ್ ನಮ್ಗೆ ಇವಾಗ ಗೊತ್ತಾಗೋದಿಲ್ಲ. ನನಗೆ ಹಗ್ಗ ಕಾಣದೇ ಇದ್ದಾಗ ಹಾಗೇ ಸತ್ಯ, ನನಗೆ ಪಾರಮಾರ್ಥ ಪರಮಾತ್ಮನ ಕಂಡುಕೊಳ್ಳದೆ ಇದ್ದಾಗ ಪ್ರಪಂಚವೇ ಸತ್ಯ. ಮತ್ತಿವಾಗ ಪ್ರಪಂಚ ಸತ್ಯ ಅಂತ ನನಗೆ ಆದ ಮೇಲೆ ಯಾರಾದ್ರು ಹೇಳ್ಕೊಡ್ಬೇಕಾ? ಯಾವುದಾದ್ರು ಸ್ಕೂಲ್ನಾಗ ಹೇಳ್ಕೊಡ್ತಾರ ಸ್ವಾಮಿ? ಯಾವ ಪ್ರಾಣಿಗಳಿಗೂ ಹೇಳ್ಕೊಡೋದಿಲ್ಲ. ಯಾವ್ದು ವೆಟರ್ನರಿ ಸ್ಕೂಲ್ಗೆ ಹೋಗುತ್ತಲ್ಲ, ಬೇಕಾಗಿಲ್ಲ. ನನ್ನ ಮೊಮ್ಮಗಳು 3 ತಿಂಗಳು ಮಿಕ್ಸಿ ಹಾಕಿದ್ರೆ ಇರಬೇಕು ಅಂತಾರೆ. ಭಯ ಎಲ್ಲಿಂದ ಬಂತು ಸ್ವಾಮಿ? ಇವಾಗ ಶಬ್ದ ಭಯ. ಅವಳು ಮಲಗಿದ್ದಾಗ ಅವಳ ಜೊತೆಲಿ ಮಲಗಿರ್ಬೇಕು. ಅವಳು ಮಲಗದ ಅರ್ಧ ಗಂಟೆ ಮಲಗಿ ಯಾವಾಗಲೂ ಹೇಳ್ತಾಳೆ, ಪಕ್ಕದಲ್ಲಿ ನೋಡ್ತಾಳೆ, ಹಿಂಗೆ ಕೈ ಮುಟ್ತಾಳೆ ಸುಮ್ಮನೆ ಹಿಂಗೆ. ಯಾರ ಇಲ್ಲ ಅಂದರೆ ಮತ್ತೆ ಎದ್ದು ಕೂತ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಭಯ ಎಲ್ಲಿಂದ ಬಂತು ಭಯ? ಆದ್ದರಿಂದ ಇದು ಹಿಂದಿನ ಜನ್ಮಗಳಲ್ಲಿ ಇದು ನಾನು, ಇಲ್ಲಿಂದ ಮುಂದಕ್ಕೆ ನನ್ನದು. ಅಹಂ ಮಮಃ ಇದು ಪಟ್ಟಾಗಿ ಹಿಡ್ಕೊಂಡ್ಬಿಟ್ಟಿದೆ. ನಿಜವಾಗ್ಲೂ ಇಲ್ಲ. ನಾನಿದನ್ನು ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀನಿ, ಪಿಶಾಚಿ ಥರ. ನಾನು ಬಿಟ್ಟರು ಪಿಶಾಚಿ ಬಿಟ್ಟಿರೋದಿಲ್ಲ. ಓದಿಯ ಪಿಶಾಚಿ ಅಂದರೆ ಬಂದ್ಯ ಕವಾಬಿ ಅಂತ ಅನ್ನೋ ಹಾಗೆ ಏನು ಸುಲಭವಾಗಿ ಬಿಡೋದಿಲ್ಲ. ಇದು ಸಾಧನೆ ಮಾಡ್ಬೇಕು ಸ್ವಾಮಿ. ಎಷ್ಟು ಜನ್ಮಗಳು ಸುಮ್ಮನೆ ಕೇಳಿದ್ರೆ ಬಿಡುತ್ತಿದ್ರು. ಕೆಲವರು ಸುಮ್ಮನೆ ಕೇಳ್ತಾರ್ರಿ, ಮುಕ್ತರಾಗ್ಬಿಡ್ತಾರೆ ಅಂತಾರೆ. ಏನೋ ಅಷ್ಟು ಸುಲಭನ ಏನೋ ಆಗ್ತಾರೆ, ನಿಜ. ಅಷ್ಟು ಅಂತಃಕರಣ ಶುದ್ಧಿ ಇದೆಯಾ? ಹಿಂದಿನ ಜನ್ಮಗಳನ್ನು ಮಾಡ್ಕೊಂಡು ಬಂದಿದ್ದೀವ. ಈ ಅಭಿಮಾನ ಅದು ಬಿಟ್ಟು ಹೋಗ್ಬೇಕು. ಈಗ ವಿಚಾರ ಕೇಳ್ತಾ ಇದ್ರೆ ಏನಾಗುತ್ತೆ, ತತ್ವದಲ್ಲಿ ನಿಲ್ಲೋದು ಆಮೇಲೆ ಪ್ರತಿದಿನ ಇಂಥ ವಿಚಾರ ಬೀಳಬೇಕು. ಬೇರೆದು ಯಾವ್ದಿದ್ರು ಅಷ್ಟು ಸಹಾಯ ಆಗಲ್ಲ ಸ್ವಾಮಿ. ಯಾಕೆ ಅಂತಂದರೆ ಇಲ್ಲಿ ವೆರಿಫಿಕೇಶನ್ ಅಟ್ ದಿ ಟೈಮ್ ಆಫ್ ಲಿಸನಿಂಗ್ ಆಗ್ತಾ ಇರಬೇಕು. ಇಲ್ಲಿ ನೋಡ್ರಿ, ಸ್ವಾಮಿಗಳು ಪುಸ್ತಕ ಓದಿ, ಅವರು ಪ್ರವಚನ ಕೇಳಿ, ಕುಲಕರ್ಣಿ ಸ್ವಾಮಿಗಳು ಭಗವತ್ಪಾದಗಳು ಹೇಳೋದು ಕೇಳ್ರಿ. ಎಲ್ಲ ಹೇಳೋದು ಕನಸು ಎಚ್ಚರ ನಿದ್ದೆ. ಆವಾಗ ನಿಮ್ಮನ್ನು ಕರ್ಕೊಂಡೋಗಿ ಆತ್ಮತತ್ವದಲ್ಲಿ ಮುಟ್ಟಿಸ್ತಾ ಇರ್ತಾರೆ, ಮತ್ತು ನಾವು ಜಾಗ್ತಾ ಇರ್ತೀವಿ. ಇದೇ ಆ ಒಂದು ಇದು ಕಂಬಳಿ ಹುಳ. ಆ ಚಿಟ್ಟೆಯನ್ನು ನೆನೆಸ್ಕೊಂಡು ಕಂಬಳಿ ಹುಳ ಚಿಟ್ಟೆ ಆಗ್ಬಿಡುತ್ತಂತೆ. ಅಲ್ಲಾದರೂ ಬೇರೆ ಇರ್ಬೋದು. ಇಲ್ಲಿ ನಾನು ಅದೇ ಆಗಿದ್ದೀನಿ. ನೀವು ನೆನೆಸ್ಕೊಳ್ರಿ ಬಿಡ್ರಿ, ನೀವು ಆಗಿರೋದು ನಿಮ್ಮ ಸ್ವರೂಪ ಆತ್ಮನೇ. ತಪ್ಪಾಗಿದಂತ ತಿಳ್ಕೊಂಡಿದ್ದೀರ. ಮತ್ತು ಇದು ಸುಲಭನ ಅದು ಸುಲಭನ ಅಂದರೆ ಇದು ಇಸ್
ಓಕೆ ಆಗ್ಬೋದು, ಅದು ಡೌಟ್ ಆಗ್ಬೋದು. ಇದರ ಆಕಾರವೇ ಬೇರೆ, ಅದರ ಆಕಾರವೇ ಬೇರೆ. ಇಲ್ಲಿ ಆ ಥರ ಅಲ್ಲ. ಆದ್ದರಿಂದ ನನಗೆ ಈ ನಾನು ನನ್ನದು ಅನ್ನೋದ್ರ ಮೇಲೆ ನೀವು ಸಾಧನೆ ಮಾಡಿದರೆ ಎಷ್ಟೆಷ್ಟು ಮೋಹ ಕಡಿಮೆ ಆಗಿದೆ ಅದು ನೀವು ಚೆಕ್ ಮಾಡಿಕೊಡ್ರಪ್ಪ. ಪ್ರತಿ ನಿಮಿಷದಲ್ಲೂ ಗೊತ್ತಾಗ್ತಾ ಇರುತ್ತೆ. ನನಗೆ ಕೋಪ ಬಂತು, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳು ಇತ್ತು ಅಂತಂದರೆ ಇದು ಅಷ್ಟು ಗಟ್ಟಿ ಇರುತ್ತೆ, ದೂರ ಇರುತ್ತೆ. ಜನರಲ್ಲಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಗೊತ್ತಾಗೋದಿಲ್ಲ. ನಮ್ಮ ವಾಚ್ಮ್ಯಾನ್ ಆ ಮಗುವನ್ನು ಕಳ್ಕೊಂಡು 1.5 ತಿಂಗಳಾಯಿತು, ಇನ್ನೂ ನಾರ್ಮಲೈಸ್ ಆಗಿಲ್ಲ. ಯಾಕೆ? ಇದನ್ನೇ ಹೇಳೋದು ಅಭಿಮಾನ. ನೋಡ್ರಿ, ಅವನಿಗೆ ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗೋದಿಲ್ಲ. ನಮ್ಗಳಿಗೆ ಇಷ್ಟೆಲ್ಲ ಪ್ರವಚನ ಕೇಳಿದವ್ರಿಗೆ ಕನ್ವಿನ್ಸ್ ಆಗೋದಿಲ್ಲ. ಕೇಳಿದಾಗ ಚೆನ್ನಾಗಿರುತ್ತೆ. ಈ ಥರ ಸಂದರ್ಭ ಬಂದಾಗ ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಪ್ರಾಕ್ಟಿಕಲ್ ಬಂದ ಫೇಲ್ಯೂರ್ ಆಗುತ್ತಾರೆ. ಆದ್ದರಿಂದ ಸಾಧನೆ ತುಂಬ ಮುಖ್ಯ ಮಾಡಬೇಕು. ಆದ್ದರಿಂದ ಈ ದ್ವೈತ ಸತ್ಯವಾಗಿಲ್ಲ, ಹಾವು ಸತ್ಯವಾಗಿಲ್ಲ. ಹಾಗೆ ಮತ್ತು ನೋಡ್ರಿ, ಇದು ಹೇಳಿದ ತಕ್ಷಣ ನಮಗೆ ಅಭಿಮಾನವಿರುತ್ತಷ್ಟೇ. ಅದ್ವೈತಾತ್ಮನಲ್ಲಿ ದ್ವೈತವು ಮಾತ್ರ ಇರೋದೇ ಇಲ್ಲ. ಇರುತ್ತ ನಂಬ್ಕೋಬೇಕಾ? ನಿತ್ಯಕ್ಕೆ ಹೋಗಿ ಇರುತ್ತೆ. ಹೇಳಿದ ತಕ್ಷಣ ಅಲ್ಲಿ ಸ್ವಾಮಿಗಳು ನೋಡ್ರಿ ನಿಮ್ಗೆ ಇಲ್ಲಿ ತೋರಿಸ್ತಾರೆ. ಸ್ವಪ್ನ ಮಾಯ ಗಂಧರ್ವ ನಗರ ತೋರಿಸೋದು. ನಾವು ಅಲ್ಲೇನು ಮಾಡ್ತೀವಿ, ಅಲ್ಲಿ ಕನಸನ್ನು ನೆನೆಸ್ಕೊಂಡಿದ್ದ ತಕ್ಷಣ ಕನಸು ಇದ್ದಾಗ ಎಷ್ಟು ಸತ್ಯವಾಯಿತು, ಒಂದು ಸರ ಎಚ್ಚರ ಆಯಿತು, ಯಾವುದು ಸತ್ಯ ಅಲ್ಲ. ಆ ಮಾಯಾ ಗಂಧರ್ವ ನಗರ ಮೆಜಿಷಿಯನ್ ಸೃಷ್ಟಿ ಮಾಡೋದಕ್ಕೆ ಮುಗಿದೋಯ್ತು. ಹಾಗೆಯೇ ಇಲ್ಲಿಯೂ ಈ ಪ್ರಪಂಚ ನನಗೆ ಇಷ್ಟು ಸ್ಪಷ್ಟವಾಗಿ ತೋರ್ತಾ ಇದೆ. ಬೆಂಕಿ ಮುಟ್ಟಿದ್ರೆ ನನ್ನ ಕೈ ಸುಡ್ತಾ ಇದೆ, ಆದರೂ ಕೂಡ ಇದು ಸುಳ್ಳು ಅನ್ನೋದು ನನಗೆ ಬರಬೇಕು. ಹೀಗೆ ಹುಟ್ಟುವಿಗೆ ಮಿಥ್ಯಾಭಿಮಾನ ವೇಷ ಒಂದು ಕಾರಣವಾಗಿರುವುದರಿಂದ ನೋಡ್ರಿ, ಈ ಹುಟ್ಟು ಸಾವುಗಳು, ಈ ನಾನು ನನ್ನದು ಅನ್ನೋದಕ್ಕೆ ಕಾರಣ ಏನು? ಮಿಥ್ಯಾಭಿನಿವೇಶ, ಮಿಥ್ಯಾ, ರಾಂಗ್ ನಾಲೆಡ್ಜ್ ಅಷ್ಟೇ. ಇದ್ದದ್ದನ್ನು ಹಗ್ಗ ತಿಳ್ಕೊಳ್ಳದೆ ಇರೋದು, ತಪ್ಪಾಗಿ ತಿಳ್ಕೊಂಡ್ರೆ ಮೋಕ್ಷ ಅಲ್ಲದೆ ಇರೋದು, ಎಲ್ಲ ಒಂದೇ. ಈ ದ್ವೈತಾಭಾವವಿಲ್ಲದ ತಿಳಿದ ಮಾತ್ರದಿಂದ ಹುಟ್ಟುವುದೇ. ಮೊದಲೇ ಬ್ರಹ್ಮವಾಗಿದ್ದು ಆಮೇಲೆ ಆಗಲ್ಲ ಅವನು. ಮೊದಲೇ ನೀವು ಹಗ್ಗ ಕಂಡಿದ ತಕ್ಷಣ ಹಾವು ಹಗ್ಗ ಆಯಿತು ಅಲ್ಲ. ನೀವು ತಪ್ಪಾಗಿ ತಿಳ್ಕೊಂಡಿದ್ದಾಗಲೂ ಅಲ್ಲಿ ಇದ್ದಿದ್ದು ಹಗ್ಗವೇ ಸ್ವಾಮಿ. ನೀವು ಈ ಶರೀರ ನಾನು ಅಂತ ತಿಳ್ಕೊಂಡಾಗಲೂ ನೀವು ಆತ್ಮಸ್ವರೂಪಿಗಳಾಗಿ ಹಾಕಿರುತ್ತೀರಾ. ಅದಕ್ಕೆ ಹೇಳಿದ್ದು ತತ್ವಮಸಿ ಶ್ವೇತಕ್ಕೆ. ಅವನು ಮುಕ್ತನಾಗಕ್ಕೆ ಮೊದಲೇ ನೀನು ಅದೇ ಆಗಿದ್ದೀಯಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ಮತ್ತೆ ನೀನು ವೀರಪ್ಪನಾಗಿರೋ, ಎಷ್ಟೇ ಕೆಟ್ಟವನಾಗಿರಲು, ನಿದ್ದೆ ಕೋಪ ಏನಾಗಿರ್ತೀಯ? ಆತ್ಮನಾಗಿರ್ತೀಯ. ಮೊದಲೇ ಬ್ರಹ್ಮವಾಗಿದ್ದು ಬ್ರಹ್ಮವನ್ನು ಸೇರಿಕೊಳ್ತಾರಂಥ ಶ್ರುತಿ. ಇದಕ್ಕೆ ಪ್ರಮಾಣ ಅಂದರೆ ಶಾಸ್ತ್ರ ನಂಬಬೇಕು ಅಂತಿಲ್ಲ, ನಿಮ್ಮ ಅನುಭವ ತೋರಿಸೋದ್ರಲ್ಲ. ಹಾಗೆ ಇನ್ನು 76ನೇ ಮಂತ್ರದಲ್ಲಿ ಯಾವಾಗ ಉತ್ತಮ ಅಧಮ ನೋಡ್ರಿ ಅದರ ಫಲ ತೋರಿಸ್ಕೊಟ್ರು. ಅಲ್ಲಿ ಫಲ ಏನು? ಪರಮ ಪುರುಷಾರ್ಥದಲ್ಲಿ ಮುಂದಕ್ಕೂ ಹೇಳ್ತಾರೆ. ಅಲ್ಲಿ ಈ ವಿತ್ತೈಷಣೆ, ಪುತ್ತೈಷಣೆ ಮತ್ತು ಲೋಕೈಷಣೆ ಇವುಗಳ ಮೇಲೆ ಮೋಹ ಇರೋದಿಲ್ಲ. ಅಥವಾ ಹೆಣ್ಣು ಹೊನ್ನು ಮಣ್ಣು ನನಗೆ ಆಸೆ ಇರೋದಿಲ್ಲ. ಯಾಕೆ? ಆತ್ಮಕಾಮನಾಗಿರ್ತೀನಿ. ಯಾರು ಆತ್ಮಕಾಮನಾಗ್ತಾನೋ, ನನಗೆ ಮೋಕ್ಷವೇ ಬೇಕು ಅಂತ ಫಸ್ಟ್ ನನಗೆ ಆತ್ಮನೇ ಬೇಕು ಅನ್ನೋ ಕಾಮ, ಅದಕ್ಕೆ ಆತ್ಮಕಾಮ. ಅವನು ಅಕಾಮತನಾಗ್ಬಿಡ್ತಾನೆ. ಅವನಲ್ಲಿ ಕಾಮವೇ ಇರೋದಿಲ್ಲ. ಯಾಕೆ? ಅಲ್ಲಿ 100% ಆನಂದ ಸಿಕ್ಕಿದಾಗ ಈ ಜುಜುಬಿ 1% ಆನಂದಕ್ಕೆ ಬಾಯಿ ಬಿಡ್ತಾನ ಸ್ವಾಮಿ ಅಂತ. ಹೀಗೆ ನೆಕ್ಸ್ಟ್ 76ನೇ ಮಂತ್ರದಲ್ಲಿ ಯಾವಾಗ ಉತ್ತಮ ಅಧಮ ಮಧ್ಯಮ ಅಂತ ಹೇತುಗಳು ಇರುವುದಿಲ್ಲವೋ ಆಗ ಚಿತ್ತವೂ ಹುಟ್ಟುವುದಿಲ್ಲ. ಹೇತುವಿಲ್ಲದಿದ್ದಾಗ ಫಲ ಎಲ್ಲಿಂದ ಬರಬೇಕು?
ಅಂತ. ಹೀಗೆ ಇಲ್ಲಿ ಮುಂದಕ್ಕೆ ಸ್ವಾಮಿಗಳೇ ವರ್ಣಿಸ್ತಾರೆ, ನೋಡ್ಕೊಂಡು ಹೋಗೋಣ. ಅಭಿನಿವೇಶವಿಲ್ಲದಿದ್ದರೆ, ಅಭಿನಿವೇಶ ಅಂದರೆ ಏನು? ಈ ಶರೀರ ನಾನು, ಇದರಿಂದ ನನ್ನದು, ಅಷ್ಟೇ, ಎರಡೇ, ನಾನು ನನ್ನದು. ಇದನ್ನೇ ದ್ವೈತ, ಇದನ್ನೇ ಪ್ರಪಂಚ ಅಂತ ಕರೆಯೋದು. ಅಲ್ಲಿ ಇದರ ಮೇಲೆ ನಾನು ನನ್ನದು ಪೂರ್ತಿ ಮೋಹ ಹೊರಟೋಯ್ತು ಅಂತ ತಿಳ್ಕೊಂಡ್ರೆ, ಮೋಹ ಹೋಗ್ಬೇಕಾದ್ರೆ ನಿಮ್ಮ ಆತ್ಮನ ಕಂಡ್ರೇನೆ ಹೋಗ್ಬಿಟ್ರೆ ಆಗ ಈ ಧರ್ಮ ಅಧರ್ಮಗಳು, ಈ ದ್ವೈತ ಇರೋದಿಲ್ಲ. ಆವಾಗ ಜನ್ಮ ಇರೋದಿಲ್ಲ. ದ್ವೈತ ಇದ್ದಿದ್ರೆ ಜನ್ಮ ಎಲ್ಲಿರುತ್ತೆ? ಅಲ್ಲ ಸ್ವಾಮಿ, ಬೀಜನೇ ಇಲ್ಲಪ್ಪ. ಬೀಜ ಇಲ್ಲದೆ ಇದ್ದರೆ ಗಿಡ ಮರ ಹೇಗೆ ಹುಟ್ಟುತ್ತೆ? ಇಲ್ಲ. ಹಾಗೆ ಅಂತ ಹೇಳ್ತಾರೆ. ಯಾವ ಕಾಮವೂ ಇಲ್ಲದೆ ಇಲ್ಲಿ ಹೇಳುವಾಗ ಉತ್ತಮ ಅಧಮ ಮಧ್ಯಮ ಅಂತ ಹೇಳಿದ್ರು. ಇದರ ಅರ್ಥ ಏನು ಅಂತಂದರೆ, ನಾನು ಎಷ್ಟು ಸರಿ ಹೇಳಿದೆ, ಪಾಪ ಪುಣ್ಯಗಳನ್ನ ಸಮವಾಗಿ ಮಾಡಿರಿ, ಮನುಷ್ಯ ಜನ್ಮ. ಪುಣ್ಯವನ್ನು ಜಾಸ್ತಿ ಮಾಡಿರಿ, ದೇವತೆಗಳ ಜನ್ಮ. ಪಾಪವನ್ನು ಜಾಸ್ತಿ ಮಾಡಿರಿ, ಕೀಳು ಪ್ರಾಣಿಗಳ ಜನ್ಮ. ಈ ಹುಳ, ಕುಪ್ಪಟೆ ಇಂಥವು. ಆ ಬೆಳಗಿನ ಹುಳ ಅರ್ಧ ಗಂಟೆನೇ, ಅದು ಯಾವಾಗ ಹುಟ್ಟುತ್ತೋ ಯಾವಾಗ ಸತ್ತೋಗುತ್ತೋ ಅಷ್ಟೇ. ಇರುವೆ ಹೋಗ್ತಾ ಇರುತ್ತೆ. ನಮ್ಗೆ ಏನೆಲ್ಲರೂ ಕಣ್ಣು ಬಿಟ್ಕೊಂಡು ಲೆನ್ಸ್ ಹಾಕ್ಕೊಂಡು ಹೋಗ್ತಾರಾ? ಎಷ್ಟು ಪ್ರಾಣಿಗಳನ್ನ ನಮ್ಮ ಕಾಲಕ್ಕೆ ಸಿಕ್ಕಿ ಸತ್ತೋಗುತ್ತೋ. ಯಾಕೆ ಯಾಕೆ ಹಿಂಗೆ ಹುಟ್ಟಿಸ್ದೆ? ಪಾಪ ಜಾಸ್ತಿ ಮಾಡಿದ್ದೀಯ. ಈ ಥಿಯರಿ ನಿಮ್ಗೆ ಅರ್ಥ ಆದರೆ ಮೋಕ್ಷ ಪಕ್ಕಕ್ಕೆ ಎತ್ತಿಡಿ ಸ್ವಾಮಿ. ಮಾಡ್ರಿ ನೋಡೋಣ, ಯಾರಿಗಾದ್ರೂ ಮೋಸ ಹಿಂಸೆ ಮಾಡ್ರಿ, ಸುಳ್ಳು ಹೇಳ್ರಿ. ಯಾಕೆ ಮಾಡಿದ್ದು ಮಹಾರಾಯ, ನೀನೇ ಅನುಭವಿಸ್ಬೇಕು ಸ್ವಾಮಿ. ನೀವು ದೃಶ್ಯ ಪ್ರಪಂಚ ಎಲ್ಲವೂ ಸುಳ್ಳು ಅಂತ ಹೇಳಿದ್ರಲ್ಲ. ಹೌದಪ್ಪ, ಹೇಳಿದೆ. ಯಾರಿಗೆ? ಹಗ್ಗ ಕಂಡವ್ರಿಗೆ ಹಾಗಿಲ್ಲ, ಆತ್ಮನ ಕಂಡವರಿಗೆ ಈ ದೃಶ್ಯ ಪ್ರಪಂಚ ಇಲ್ಲ. ನಮಗೆ ಸತ್ಯವಾಗಿದೆ. ಅದನ್ನೇ ನಾನು ನನ್ನದು ಅಂತ ಹಿಡ್ಕೊಂಡ್ರೆ ನೀನು. ನಾವು ಇಟ್ಕೊಂಡಿಲ್ಲ, ನೀನು ಹಿಡ್ಕೊಂಡಿದ್ಯಾ. ನಾವು ಅಂದರೆ ಮುಕ್ತರಾದವರು, ಅವ್ರು ಇಟ್ಕೊಂಡಿರಲ್ಲ. ಹಾಗೆ ಸಾಧನೆ ಮಾಡಿರ್ತಾರೆ, ತತ್ವದಲ್ಲಿ ನಿಂತಿರ್ತಾರೆ, ಆತ್ಮ ಕಂಡಿರ್ತಾರೆ. ಹಗ್ಗವನ್ನು ಕಂಡವರಿಗೆ ಹಾವಿನ ಭಯ ಎಲ್ಲ ಇರುತ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಉತ್ತಮ ಅಧಮ ಮಧ್ಯಮ, ಅದಕ್ಕೆ ತಕ್ಕಂತೆ ಸಾಧನೆಗಳನ್ನ ಹಿಂದೆ ಹೇಳಿದ್ರು, ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಸಾಧನೆಗಳನ್ನ ಬರ್ತಾ ಇದ್ದಾರೆ. ಇಲ್ಲಿ ನಮಗೆ ಸಾಧನೆಗಳು ಹೇಳ್ತವಾಗ ವೇದಗಳಲ್ಲಿ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ, ಇದು ಕೂಡ ಮೊನ್ನೆ ಆ ಅದ್ವೈತ ಪ್ರಕರಣದಲ್ಲೂ ಹಿಂದೆಲ್ಲ ಸ್ಪಷ್ಟವಾಗಿ ಹೇಳಿದೆ. ಕರ್ಮಕಾಂಡದಲ್ಲಿ ಕಾಮನೆಯಿಂದ ಮಾಡ್ರಿ ಕರ್ಮಕಾಂಡ. ಅಟ್ಲೀಸ್ಟ್ ಅವಾಗ ಏನಾಗುತ್ತೆ, ಒಳ್ಳೆ ಉತ್ತಮವಾದ ದೇಶ, ಜಾತಿ, ಕುಲ, ಧರ್ಮ, ಆಯಸ್ಸು, ತಿಳುವಳಿಕೆ, ನಡತೆ, ಬಿತ್ತ ಅಂದರೆ ಈ ಹಸು ಗಿಸು, ಆವಾಗಿನ ಕಾಲದಲ್ಲಿ ದುಡ್ಡು ಸಂಪತ್ತು ಅಂತ, ಸುಖ, ಮೇಧಾಶಕ್ತಿ, ಜನ್ಮವನ್ನು ಪಡಿತೀವಿ. ಕರ್ಮಕಾಂಡದಲ್ಲಿ ಹೇಳಿರೋ ಒಳ್ಳೆ ಅಂದರೆ ಈಗ ಅವೆಲ್ಲ ನಾವು ಮಾಡೋಕ್ಕೆ ಬರೋಲ್ಲ, ಆ ಯಾಗ ಯಜ್ಞಗಳು. ಈಗ ಹೇಳೋದು ಯಜ್ಞ ದಾನ ಅವೆಲ್ಲ ಇಲ್ಲ. ಯಜ್ಞ ದಾನ ತಪಸ್ ಮತ್ತು ದಾನ ಧರ್ಮ, ಜಪ ತಪ, ವ್ರತ, ನಿಯಮ, ಉಪವಾಸ, ಮತ್ತು ಯಾತ್ರೆ, ಗಂಗಾ ಸ್ನಾನ, ಇಂಥವೆಲ್ಲ ಮಾಡ್ರಿ. ನಮ್ಮಲ್ಲಿ ರಕ್ತಗತವಾಗಿ ಬಂದಿದೆ. ಅಟ್ಲೀಸ್ಟ್ ಪುರಾಣಗಳಲ್ಲಿ ಹೇಳಿದಾದರೂ ಮಾಡ್ರಿ. ಅದನ್ನು ಮಾಡಲ್ವೇ ನಾವು? ಇನ್ನು ನಮಗೆ ಈ ಶಾಸ್ತ್ರದಲ್ಲಿ ಹೇಳಿರೋದು ಎಷ್ಟು ದೂರ ಆಯಿತು. ಉಪವಾಸ ಎಷ್ಟು ಜನ ಮಾಡ್ತೀವಿ? ಇದನ್ನೇ ಮಾಡಲ್ವೇ ನಾವು? ಉಪವಾಸ ಮಾಡಬೇಕು. ಮೋಕ್ಷ ಬೇಕು ಅಂದರೆ ಉಪವಾಸ ಮಾಡಬೇಕು. ಯಾಕೆಂದರೆ ಅದು ಪಾಪವನ್ನು ಸುಟ್ಟಾಕುತ್ತೆ. ಆದ್ದರಿಂದ ಹೀಗೆ ಇವೆಲ್ಲ ಹೇಳ್ತಾರೆ. ಇನ್ನು ಸ್ಟೆಪ್ ಮೇಲಕ್ಕೆ ಇದು ಇಂಥ ಲೋಕಗಳು ಸಿಗುತ್ತೆ. ಇನ್ನು ನೀನು ಉಪಾಸನೆ ಮಾಡಿದ್ದಾದರೆ ಇದಕ್ಕಿಂತ ಸ್ವಲ್ಪ ಕಷ್ಟ. ಅದು ಅಲ್ಲಿ ನಿನಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ, ಕ್ರಮ ಮುಕ್ತಿಯಿಂದ ಆಟ. ಇಲ್ಲ ಜ್ಞಾನದಿಂದ ಹೋದರೆ ಅದು ಇದ್ದೇ ಇದೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಇದು ಮನುಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಈ 3 ಬಗೆಯ ಹೇತುಗಳು ಬಿಟ್ಟರೆ, 3 ಥರ ಪ್ರಪಂಚದಲ್ಲಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇವು ಸರ್ವಕಲ್ಪನಾತೀತವಾದ ಅಕರ್ತವಾದ ಬ್ರಹ್ಮವನ್ನು ಅರಿತವನಿಗೆ ಉಂಟಾಗೋದಿಲ್ಲ. ಯಾರಿಗಿದು? ಯಾರು ಹಗ್ಗವನ್ನು ಕಂಡಿಲ್ಲ ಅವನಿಗೆ ಹಾವಿನ ಭಯ. ಹಾಗೆ ಯಾರು ಆತ್ಮತತ್ವವನ್ನು ಅನುಭವದಲ್ಲಿ ಕಂಡಿಲ್ವೋ, ವಿಜ್ಞಾನ, ಅವನಿಗೆ ಇದು ಬಿಡೋದಿಲ್ಲ. ಅವನ ಮುಕ್ನಾಗ್ಬಿಟ್ಟಿದ್ದೇನೆ ಅಂತ ಮನಸ್ಸಿನಲ್ಲಿ ಬೇಕಾದ್ರೆ ಅಂದ್ಕೊಳ್ಳಿ ಸ್ವಾಮಿ.
ಅದು ಇಟ್ಟಾಡಿಸ್ಕೊಂಡು ಬಂದು ಹೊಡೆಯುತ್ತೆ, ನೀನು ಎಲ್ಲೂ ಬಿಡೋದಿಲ್ಲ. ಅದು ಆದ್ದರಿಂದ ಹಾಗಿರುತ್ತೆ. ಅದು ಯಾರಿಗೆ? ಅವಿವೇಕಿಗಳಿಗೆ. ಏನದು? ಆಕಾಶದಲ್ಲಿ ನೀಲಿ ಬಣ್ಣ ಇದೆ, ಕೊಪ್ಪರಿಗೆ ಇದೆ, ಆಕಾರದಲ್ಲಿದೆ, ಕಲ್ಮಶ ಅಂಟಿಕೊಂಡಿದೆ ಅಂತ ಅನ್ಕೊಂತಾರೆ. ಯಾರು? ಅವಿವೇಕಿಗಳು. ನಿಜವಾಗ್ಲೂ ಅದು ಇದೆಯಾ? ಜ್ಞಾನಿಗಳಿಗೆ ಅದು ಇದ್ದಂತೆ ತೋರುತ್ತೆ, ಬಟ್ ಅಲ್ಲಿರಲ್ಲ ಅಂತ ಗೊತ್ತಿರುತ್ತೆ. ಆಕಾಶ ನಿರ್ಮಲವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಹಾಗೆ ಆತ್ಮನು ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಅವರ ಅನುಭವದಲ್ಲಿ ಬಂದಿರುತ್ತೆ. ಆದ್ದರಿಂದ ಇಲ್ಲಿ ಯಾವಾಗ ಬೀಜ ಇಲ್ಲವೋ ಆಗ ಮರ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಹೇತುಗಳು ಯಾವಾಗ ಉಂಟಾಗದೇ ಇರುವವೋ ಆಗ ಚಿತ್ತವು ಹುಟ್ಟುವುದೇ ಇಲ್ಲ. ನಿಮ್ಗೆ ಚಿತ್ತನೇ ಹುಟ್ಟೋದಿಲ್ಲ. ಹೇತು ಅಂದ್ರೆ ಏನು? ಕಾರಣ. ಏನು ಕಾರಣ? ಅವಿದ್ಯೆ ಇದ್ರೆ ಚಿತ್ತ, ಚಿತ್ತ ಇದ್ರೆ ಪ್ರಪಂಚ. ಹಾಗೆ ಅದಕ್ಕೆ ಚಿತ್ತೋಪಾಧಿಕನಾದ ಆತ್ಮನು ದೇಹಾದಿ ಧರ್ಮಗಳನ್ನು ಹೊಂದುವುದಿಲ್ಲ ಅಂತ ಅರ್ಥ. ಯಾರು ಆತ್ಮನ ಕಂಡ್ಕೊತಾರೋ ಅವನು ಮತ್ತೆ ಈ ಪ್ರಪಂಚ ನೋಡಬೇಕಾಗಿಲ್ಲ. ಏಕೆಂದರೆ ಬರಿಯ ಚಿತ್ತಕ್ಕಾಗಲಿ ಬರಿಯ ನಿರುಪಾಧಿಕನಾದ ಆತ್ಮನಿಗಾಗಲಿ ಜನ್ಮಗಳು ಉಂಟಾಗುವಂತಿಲ್ಲ. ಆತ್ಮನಿಗೆ ಜನ್ಮ ಉಂಟಾಗುತ್ತಾ? ಆಗೋದಿಲ್ಲ. ಅದು ಅವನ ನಿರುಪಾಧಿಕ, ಅವನಿಗೆ ಉಪಾಧಿಗಳಿಲ್ಲ. ಆದ್ದರಿಂದ ಕಲ್ಪಿತವಾದ ಉಪಾಧಿ ವಶದಿಂದಲೇ ಕಲ್ಪಿತ ರಾಂಗ್ ನಾಲೆಡ್ಜ್, ಅವಿದ್ಯಾ, ಎಚ್ಚರ ದೃಷ್ಟಿ, ನ್ಯಾರೋ ಮೈಂಡ್ ಅಂತ ಸಂಕುಚಿತ ದೃಷ್ಟಿ, ಇವೆಲ್ಲ ಕಲ್ಪಿತ. ಅದರಿಂದಲೇ ಪ್ರಪಂಚ ನಾನು ಸತ್ಯವಾಗಿ ತೋರ್ತಾ ಇದೆ ಅಂತ ಇದನ್ನು ಅದ್ವೈತ ಪ್ರಕರಣದಲ್ಲೂ ತೋರಿಸಿದ್ರು. ಆದ್ದರಿಂದ ಮತ್ತೆ ಇದು ಹೇಳಿದ್ದಾಯಿತು. ಆದ್ದರಿಂದ ಇದನ್ನು ರಾಮಕೃಷ್ಣ ಪರಮಹಂಸ ಹೇಳ್ತಾರಲ್ಲ, ಆ ಥರನೂ ಹೇಳ್ತಾರೆ. ಮತ್ತು ನಮ್ಮ ಶಾಸ್ತ್ರದಲ್ಲೂ ಇದೆ, ಭಗವದ್ಗೀತೆಯಲ್ಲೂ ಕೂಡ ಇದೆ, ಮೋಕ್ಷ ಧರ್ಮದಲ್ಲಿದೆ. ಬೆಂಕಿಯಲ್ಲಿ ಸುಟ್ಟ ಬೀಜಗಳು ಹೇಗೆ ಬೆಳೆಯುವುದಿಲ್ಲವೋ ಅಲ್ಲಿ ಇವರೇನು ಹೇಳ್ತಾರೆ ಅಂತಂದರೆ, ನಮ್ಮ ಈ ಸಂಚಿತ ಕರ್ಮ ಇವೆಲ್ಲ ಇರುತ್ತಲ್ಲ, ಅವುಗಳು ಬೆಂಕಿನಲ್ಲಿ ಸುಟ್ಬಿಡ್ತಾರೆ. ಇವಾಗ ಕಾಫಿ ಬೀಜ ಇದೆ ಅಂತ ಇಟ್ಕೊಳ್ರೆ, ಸೊ ಆ ಬೀಜಗಳನ್ನ ಹುರಿದು ಬಿಡ್ತಾರೆ ಅಂತ ಇಟ್ಕೊಳ್ರೆ. ನೀವು ತಿರ್ಗಾ ಅದು ನೆಲದಲ್ಲಿ ಹಾಕಿರಿ, ಯಾವುದೇ ಬೀಜ ಬೆಂಕಿ ಮೇಲೆ ಹುರಿದು ಬಿಟ್ಟರೆ ನೀವು ತಿರ್ಗಾ ನೆಲಕ್ಕೆ ಹಾಕಿ ನೀರು ಗೊಬ್ಬರ ಏನು ಬೇಕಾದರೂ ಹಾಕಿ ಬೆಳೆಯಲ್ಲ. ಅದು ಗಿಡ ಆಗೋದಿಲ್ಲ, ಮರನೂ ಎಂಥದ್ದು ಆಗೋದಿಲ್ಲ. ಹಾಗೆ ಬೀಜಗಳು ಇರುತ್ತೆ, ಅವು ಸುಟ್ಟು ಅವನ್ನ ರೋಸ್ಟ್ ಮಾಡಿಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಹಾಗೂ ಅರ್ಥನ ಈಗ ನಾನು ಹಗ್ಗ ಕಂಡಿದ್ದ ತಕ್ಷಣ ಹಾವಿರುತ್ತೆ ಸ್ವಾಮಿ, ಬೀಜ ರೂಪದಲ್ಲಿರುತ್ತೆ ಅಂತ ಯಾರಾದರೂ ಹೇಳ್ತಾರೆ? ಆಗ ನಿಜವಾದ ಅನುಭವದಲ್ಲಿ ಇದನ್ನು ಭಗವತ್ಪಾದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಥರ ಹೇಳ್ತಾರೆ ಶಾಸ್ತ್ರದಲ್ಲಿ, ಆದರೆ ಅನುಭವದಲ್ಲಿ ಹಾಗಿರೋದಿಲ್ಲ. ಇದು ಸ್ವಲ್ಪ ಬೇಗ ತಿಳ್ಕೊಳ್ಳೋಕೆ ಆಗದೇ ಇರೋವರಿಗೆ ಒಂದು ಹಂತ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಯಿತು ಅಂತಂದರೆ ಅಂದಿಲ್ಲ ಹಿಂದಿಲ್ಲ ಮುಂದಿಲ್ಲ ಅನ್ನೋ ಅನುಭವ ಬರುತ್ತೆ. ಅವಾಗ ಈ ಬೀಜದ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಬೇಕು. 77ನೇ ಮಂತ್ರ, ಅನಿಮಿತವಾದ ಚಿತ್ತವು ಹುಟ್ಟುವುದಿಲ್ಲವೆಂಬುದಿದೆಯಲ್ಲ, ಅದು ಅಜಾತೀವಾಗಿ ಎಲ್ಲವೂ ಆಗಿರುವ ಚಿತ್ತದ ಸಮವಾದ ಅದ್ವಯವಾದ ಅನುತ್ಪತ್ತಿ. ಏಕೆಂದರೆ ಅದು ಚಿತ್ತದೃಶ್ಯವೇ. ನೋಡ್ರಿ, ಅದು ಓದಿದ್ರೆ ಅರ್ಥ ಆಗೋದಿಲ್ಲ, ಬೇಗ ನಿಧಾನವಾಗಿ ಓದಿ ಅರ್ಥ ಮಾಡ್ಬೋದು. ಇಲ್ಲಿ ನೋಡಿ ಸ್ವಾಮಿಗಳು ಅದನ್ನು ಸಿಂಪಲಾಗಿ ಬರ್ತಾರೆ. ಜ್ಞಾನದ ಫಲವು ಯಾವಾಗಲೂ ಒಂದೇ ರೂಪದಲ್ಲಿರುತ್ತೆ. ಮುಕ್ತರು ಅನ್ನೋದು ಒಂದೇ ಥರ. ಆದ್ದರಿಂದ ಆದರೆ ಅದರಲ್ಲೂ ಕೆಲವರು ಗ್ರಡೇಷನ್ಸ್ ಹೇಳೋರು ಇದ್ದಾರೆ. ಅರ್ಥವರು, ಬೆರ್ತವರು, ನೂರ್ತವರು, ಮೈ ಮರ್ತವರು ಅಂತ ಹೇಳ್ತಾರೆ. ಅವರು ಅರ್ಥ ಏನು ಅಂತಂದರೆ ಶರೀರದ ಮೇಲಿಂದ ಹೇಳೋದು. ಕೆಲವರು ಮಕ್ಕಳಂಗಿರ್ತಾರೆ, ಮುಕ್ತರಾದಮೇಲೆ. ಕೆಲವರು ಪಿಶಾಚಿಗಳಾಗಿರ್ತಾರೆ, ಕೆಲವರು ಹೀಗೆಲ್ಲ ಇರ್ತಾರೆ. ಒಳ್ಳೆ ಕಲ್ಲು ಥರ ಇರ್ತಾರೆ, ಸುಮ್ಮನೆ ಒಳ್ಳೆ ಕಲ್ಲು ಬಂಡೆ ಥರ ಬಿದ್ದಿರ್ತಾರೆ. ಕೆಲವರಂತೂ ಮಕ್ಕಳ ಥರ ತುಂಬ ಸಾಫ್ಟ್ ಹೃದಯ ಇರುತ್ತೆ. ಹಾಗೆ ಒಬ್ಬೊಬ್ಬರು ಅಂತಾರೆ. ಆದರೆ ಈ ಉದಾಹರಣೆಗೆ ನೀವು ಯಾರೋ ಒಬ್ಬರು ಮನೆಗೆ ಹೋಗ್ತೀರಾ ಅಂತ ಇಟ್ಕೊಂಡ್ರೆ, ಕೆಲವರಿಗೆ ಬೆಳ್ಳಿ ಲೋಟದಲ್ಲಿ ಕೊಡ್ತಾರೆ. ಮುಖ್ಯ ಅತಿಥಿಗಳು ಅಥವಾ ಅವರ ಹೊಸದಾಗಿ ಮದುವೆಗೋಸ್ಕರ ಗುರ್ತಾಗಿರೋ ಗಂಡನ ಕಡೆಯವ್ರು ಬಂದರೆ ಅವ್ರಿಗೆ ಬೆಳ್ಳಿ ಲೋಟದಲ್ಲಿ ಕೊಡ್ತಾರೆ. ಮಿಕ್ಕಿದವ್ರಿಗೆ ಸ್ಟೀಲ್ ಲೋಟದಲ್ಲಿ ಕೊಡ್ತಾರೆ. ಇನ್ನು ಕೆಲವರಿಗೆ ಪ್ಲಾಸ್ಟಿಕ್ ಲೋಟದಲ್ಲಿ ಕೊಡ್ತಾರೆ. ಲೋಟ ಬೇರೆ, ಕುಡಿಯೋ ನೀರು, ಕಾಫಿ, ತಟ್ಟೆ, ಆ ಪದಾರ್ಥಗಳು ಒಂದೇ. ಹಾಗೆ
ಬ್ರಹ್ಮಜ್ಞಾನಿಯಲ್ಲಿ ಆ ಅನುಭವ ತತ್ವ ಒಂದೇ ಇರುತ್ತೆ ಅಂತ ಹೇಳೋದಕ್ಕೋಸ್ಕರ ಜ್ಞಾನದ ಫಲ ಯಾವಾಗಲೂ ಒಂದೇ ರೂಪದಲ್ಲಿರುತ್ತೆ, ಅಲ್ಲಿ ಹೆಚ್ಚು ಕಡಿಮೆ ಅಂತ ತೋರಿಸ್ತಾ ಇದ್ದಾರೆ. ಯಾವಾಗ ಧರ್ಮ ಅಧರ್ಮಗಳು ಚಿತ್ತ ಹುಟ್ಟೋದಿಲ್ಲ ಅಂತ ಗೊತ್ತಾಯ್ತಲ್ಲ, ಆವಾಗ ಈಗ ಉತ್ಪತ್ತಿಯು ನಿಜವಾಗಿ ಇದ್ದು ಜ್ಞಾನ ಉಂಟಾದ ಬಳಿಕ ಇಲ್ಲವಾಗುವುದಿಲ್ಲ ಎಂದರೆ ಹಾಗಲ್ಲ. ಮೊದಲು ಹುಟ್ಟುತ್ತಾ ಇರ್ತೀವಿ, ಆಮೇಲೆ ನಿಂತೋಗುತ್ತೆ. ನೀವು ತಿಳ್ಕೊಳ್ದೇ ಇರೋವಾಗಲೂ ಹುಟ್ಟೋದಿಲ್ಲ, ತಿಳ್ಕೊಂಡ್ಮೇಲೂ ಹುಟ್ಟೋದಿಲ್ಲ. ಅದು ಅಲ್ವಾ? ಹಗ್ಗ ಅಂತ ತಿಳ್ಕೊಂಡ್ಮೇಲೆ ಹಾವು ಅಂದಿಲ್ಲ ಇಂದಿಲ್ಲ. ಸೇಮ್ ಹಾಗೆ ಪರಮಾರ್ಥವನ್ನು ಕಂಡುಕೊಂಡ ಬಳಿಕ ಧರ್ಮ ಅಧರ್ಮ ರೂಪವಾದ ಯಾವ ನಿಮಿತ್ತವೂ ಇಲ್ಲವಾಗಲು ಇನ್ನು ಉತ್ಪತ್ತಿಯಲ್ಲಿಂದ ಬಂದ ಸ್ವಾಮಿ. ಅದು ಹೊಸದಾಗಿ ಉಂಟಾಗುವುದಿಲ್ಲ. ಮತ್ತೇನೆಂದರೆ ಯಾವಾಗಲೂ ಎಲ್ಲ ಅವಸ್ಥೆಗಳಲ್ಲಿಯೂ ಸಮವಾಗಿದೆ ಅಂತ ಗೊತ್ತಾಗುತ್ತೆ. ಹೇಗಿದೆ? ಅದು ನಿರ್ವಿಶೇಷವಾಗಿದೆ, ಸಮವಾಗಿದೆ, ಅದ್ವಯವಾಗಿದೆ ಅಂತ ಹೇಳ್ತಾರೆ. ಕಾರಣ ಇದ್ರಲ್ಲಿ ಕಂಡುಕೊಂಡ್ರಿ ನಮ್ಮ ನಿಜವಾದ ಸ್ವರೂಪವನ್ನು. ಅಲ್ಲಿ ಫಸ್ಟ್ ಶೋ ಇಲ್ಲ, ಸೆಕೆಂಡ್ ಶೋ ಇಲ್ಲ, ಇಂಟರ್ವೆಲ್ ಅಥವಾ ಸ್ವಿಚ್ ಆಫ್ ಮಾಡಿದ್ದಾರೆ, ಚೆನ್ನಾಗಿ ಕಂಡುಕೊಂಡ್ವಿ. ಎಚ್ಚರ ಕನಸುಗಳಲ್ಲಿ ವಿತ್ ಶೋ ನಡೀತಾ ಇದೆ, ಅಲ್ಲಿ ಸ್ಕ್ರೀನ್ ಗುರುತಿಸ್ಬೇಕು. ಇಷ್ಟೇ ವ್ಯತ್ಯಾಸ ಸ್ವಾಮಿ. ಎಚ್ಚರ ಕನಸುಗಳಲ್ಲೂ ಕೂಡ ನಮಗೆ ಈ ರೀತಿ ನೋಡಿದ್ದು ಗೊತ್ತಾಯಿತು ಅಂತಂದರೆ ಇಲ್ಲಿ ಈಗಲೇ ನಾನು ನೋಡ್ತಾ ಇರೋವಾಗಲೇ ಅವುಗಳನ್ನ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತಾರೆ. ಇಲ್ಲಿರೋದೇ ಮೂರು: ಕರ್ತೃತ್ವ. ನೀವು ಆ ಕೆಲಸ ಮಾಡ್ತಾ ಇದ್ದಾಗಲೇ ನಿಮ್ಗೆ ಆನಂದ ಆಗಬೇಕು. ಯಾವುದೇ ಕೆಲಸ ಆಗಲಿ ಆನಂದವನ್ನು ಅನುಭವಿಸ್ಬೇಕು. ಬ್ರಹ್ಮಜ್ಞಾನಿಗೆ ಸಾಧ್ಯ. ನೀವು ಯಾವುದಾದ್ರೂ ವಸ್ತು ನೋಡ್ತಾ ಇದ್ದರೆ ಅಲ್ಲಿ ಅವನು ಆನೆ ಅಂತ ಹೇಳ್ತಾನೆ, ಅಲ್ಲಿ ಹಿಂದೆಗಡೆ ಅವನು ಪಾಂಡುರಂಗ ಅಂತ ಹೇಳ್ತಾನೆ. ಹಾಗೆ ಯಾವುದಾದ್ರೂ ವಸ್ತುವನ್ನು ಅನುಭವಿಸುವಾಗ, ತಿನ್ನೋವಾಗ, ನೋಡೋವಾಗ, ಕೇಳೋವಾಗ, ಮೂಸು ಮಾಡುವಾಗ ಅವನು ಜಾಮೂನ್ ಸಿಹಿ ಇದೆ ಅಂತಾನೆ, ಅವನು ಹೇಳ್ತಾನೆ ಆತ್ಮ ಸಿಹಿ ಇದ್ದಾನೆ ಅಂತಾನೆ. ಸೊ ಇರುವು ಅರಿವು ಆನಂದ. ಹಾಗೆ ಪ್ರತಿಯೊಂದರಲ್ಲೂ ಪ್ರತಿ ಮೂಮೆಂಟ್ನಲ್ಲ ಆತ್ಮನ ಅನುಭವಿಸ್ಬೋದು. ಇದು ಈ ವಿಚಾರಗಳೆಲ್ಲ ಕೇಳಾದ್ಮೇಲೆ ಈಗ ಆ ರೀತಿ ನಾವು ನೋಡ್ಕೊಳ್ಳೋದು ಸ್ವಲ್ಪ ಬರುತ್ತೆ. ಪ್ರಯತ್ನ ಮಾಡೋದಕ್ಕಿದು ಸಾಧನೆ. ಬರೀ ಕೂತ್ಕೊಂಡು ಜಪ ಮಾಡೋದು ಒಂದೇ ಅಲ್ಲ, ಅದರ ಜೊತೆಗೆ ಯಾವುದಾದ್ರೂ ಒಂದು ಹುಲ್ಕಡ್ಡಿ ಇದೆ ಅಂದರೆ ಅದು ಹುಲ್ಕಡ್ಡಿ ಇದೆ ಅಂತಾರೆ, ಆ ಹಿಂದೆಗಡೆ ಆತ್ಮನೇ ಇರೋದು. ನೀವು ಭಾವನೆ ಆದರೂ ಮಾಡಿಕೊಂಡ್ರೆ. ಆದರೆ ನಮ್ಗೆ ಈ ವಿಚಾರಗಳೆಲ್ಲ ಕೇಳಿರೋದ್ರಿಂದ ನಮಗೆ ಅಲ್ಲಿ ಆತ್ಮನ್ನ ಅಂತ ಅನ್ನಿಸ್ತಾ ಇರುತ್ತೆ. ಊಟ ಮಾಡುವಾಗ, ತಿನ್ನುವಾಗ, ಕಾಫಿ ಕುಡಿಯುವಾಗ ಕಣ್ಣು ಮುಚ್ಕೊಂಡು ತಿಂತಾ ಇದ್ದರೆ ಇದರಲ್ಲಿ ಆನಂದ ಬಂದು ಆತ್ಮಂದೇ ಅಲ್ವಾ ಆನಂದ ಅಂತ ಮೇಲೆ ಹತ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ನಾವು ಆತ್ಮಕ್ಕೆ ತುಂಬ ಹತ್ತಿರ ಆಗ್ತೀವಿ. ಇವೆಲ್ಲ ಸಾಧನೆಗಳು ಅದು ಹೊಸದಾಗಿ ಉಂಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗಲೂ ಸಮವಾಗಿರುತ್ತೆ ಅಂತ ಹೇಳ್ತಾರೆ. ಸಮವಾಗಿ ಅದ್ವಯವಾಗಿರುವ ತತ್ವಕ್ಕೆ ಇದು ಮುಕ್ತ ಆಗಿರೋದು ಇಲ್ಲದ್ದು ಅನ್ನೋ ಯಾವ ವಿಶೇಷನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲದ್ದನ್ನು ಇದೆ ಎಂದು ಇಟ್ಟುಕೊಂಡ ಅಭಿನಿವೇಶ ಮಾತ್ರದಿಂದ ಈ ಪ್ರಪಂಚ ಇದೆ ಅಂತ ಇಟ್ಕೊಂಡಿದ್ದೇನಲ್ಲ, ಇದು ಅಭಿನಿವೇಶ, ಅಭಿಮಾನ, ನಾನು ನನ್ನದು ಅವಿದ್ಯೆ ಅಂತ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಇದ್ದರೆ ಜ್ಞಾನವು ಇದ್ದದ್ದನ್ನು ಕಳೆಯುವುದೆಂದು, ಇಲ್ಲದ್ದನ್ನು ಉಂಟು ಮಾಡುವುದೆಂದು ಅನುಭವಿ ವಿರುದ್ಧವಾಗಿ ಕಲ್ಪಿಸಿದಂತೆ ಆಗುತ್ತದೆ. ಜ್ಞಾನ ಏನೂ ಮಾಡಲ್ಲ ಸ್ವಾಮಿ, ಅದು ಹೇಗಿದ್ದರೆ ಹಾಗೆ ತೋರಿಸುತ್ತೆ. ಅದಕ್ಕೆ ವಸ್ತು ತಂತ್ರ, ಆ ವಸ್ತು ಹೇಗಿದ್ದರೆ ಹಾಗೆ ತೋರಿಸುತ್ತೆ ಹೊರತು ಮತ್ತು ಅಲ್ಲಿ ನೀವು ಹಗ್ಗ ಅಂತ ಕಂಡುಕೊಂಡಾಗ ಹಾವನ್ನ ಕೊಂದಾಕಿ ಹಗ್ಗವನ್ನು ತಂದಿಡುತ್ತೆ ಅಲ್ಲ. ಇದ್ದಿದ್ದೆ ಹಗ್ಗ, ನೀನು ತಪ್ಪಾಗಿ ಹಾವು ಅಂತ ಭ್ರಮೆ ಮಾಡಿಕೊಂಡಿದ್ದೆ, ತಪ್ಪಾಗಿ ತಿಳ್ಕೊಂಡಿದ್ದೆ. ಅಲ್ಲಿ ಹಾವನ್ನ ಹೊಡೆದಾಕಿ ಸಾಯಿಸಬೇಕಾಗಿಲ್ಲ, ಹಗ್ಗವನ್ನು ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿಲ್ಲ ಅಥವಾ ತಂದಿಡಬೇಕಾಗಿಲ್ಲ. ಹಾಗೆಯೇ ನೀನು ಆತ್ಮನನ್ನು ತಿಳ್ಕೊಂಡ್ರೆ ಆ ಮೊದಲೇ ಇದೆ, ಇದ್ದದ್ದನ್ನಿದ್ದ ತೋರಿಸ್ಕೊಡ್ತು ಅಷ್ಟೇ ಹೊರತು ಆತ್ಮನ ಸೃಷ್ಟಿ ಮಾಡೋದಿಲ್ಲ. ಮತ್ತು ಈ ಪ್ರಪಂಚವನ್ನು ಇಲ್ದಂಗೆ ಕಳೆಯೋದೂ ಇಲ್ಲ. ಪ್ರಪಂಚ ಎಂದೆಂದೂ ಇಲ್ಲ. ನೀನು ಸರಿಯಾಗಿ ನೋಡು, ವ್ಯವಹಾರ ದೃಷ್ಟಿಯಿಂದ ನೋಡಬೇಡ.
ಪಾರಮಾರ್ಥಿಕ ದೃಷ್ಟಿಯಿಂದ ನೋಡು, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡು. ಈ ಪ್ರಪಂಚ ಸತ್ಯವಾಗಿದ್ದ ನಿತ್ಯಗೆ ಯಾಕೆ ಬರಲಿಲ್ಲ? ಹೋಗಲಿ, ಕನಸು ಅದು ದೃಶ್ಯ ಪ್ರಪಂಚ, ಅಲ್ಲಿಗೆ ಯಾಕೆ ಬರಬಾರ್ದು? ಅದರಿಂದ ಇದು ಸತ್ಯವಾಗಿಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ ನಮಗೆ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿವೃತ್ತಿಯಾಗದ ಅಜ್ಞಾನವಿಲ್ಲ, ಹುಟ್ಟದಿರುವ ಜ್ಞಾನವೂ ಇಲ್ಲ ಅನ್ನೋದೇ ಸರಿಯಾದ ತಿಳುವಳಿಕೆ. 78ನೇ ಮಂತ್ರ. ನಿಮಿತ್ತವಿಲ್ಲವೆಂಬುದು ಸತ್ಯವೆಂದು ಅರಿತುಕೊಂಡರೆ, ನಿಮಿತ್ತ ಅಂದರೆ ಈ ದ್ವೈತ ಪ್ರಪಂಚ ಇಲ್ಲ, ಸತ್ಯವೇ ಇರೋದು ಅಂತ ಅರ್ಥಕೊಂಡ್ರೆ ಲಾಭ ಏನು? ಇಲ್ಲಿ ಪದ ಹೇಳ್ತಾ ಇದ್ದಾರೆ. ಆಗ ಶೋಕವಿಲ್ಲ, ಕಾಮವಿಲ್ಲ, ಭಯವಿಲ್ಲ, ಸ್ಥಾನವನ್ನು ಸೇರಿರ್ತಾನೆ. ಇವತ್ತನೇ 3 ಬೇಕಾಗಿರೋದು ನಮಗೆ: ಶೋಕ, ಮೋಹ ಮತ್ತು ಕಾಮ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅಲ್ಲಿ ಇದು ಏನು ಪುತ್ರೈಷಣೆ, ವಿತ್ತೈಷಣೆ, ಕಾಮೈಷಣೆ ಹೇಳಿದರು. ಇಲ್ಲಿ ಎಲ್ಲ ಒಂದೇ. ಯಾವುದನ್ನು ತಿಳ್ಕೊಂಬಿಟ್ರೆ ನಿನಗೆ ಅಭಯ ಸ್ವರೂಪ. ಅಭಯ ಚೆನ್ನಾಗಿ ನಾವು ಇಟ್ಕೊಳ್ರಿ. ಭಯ ಇರಬಾರ್ದು, ಯಾವ ಭಯನೂ ಇರಬಾರ್ದು. ಭಯ ಎಲ್ಲಿ? ನನಗಿಂತ ಬೇರೆ ವಸ್ತು ಇದೆ ಅಂದರೆ ಭಯ ಆಗಬೇಕು. ಸೊ ನಾನು ಬಿಟ್ಟರೆ ಬೇರೆ ವಸ್ತು ಇಲ್ಲ, ಮತ್ತು ಆ ವಸ್ತು ಕೂಡ ನಾನೇ. ಈಗ ನನ್ನಿಂದ ನನಗೆ ತೊಂದರೆ ಯಾಕಾಗುತ್ತೆ? ಹಾಗೆ ತಗೋಬೇಕಾಗುತ್ತೆ ಅದೆಲ್ಲವೂ. ಅದರಿಂದ ಈ ಪರಮಾರ್ಥ ಜ್ಞಾನದಿಂದ ಹೇತು ಇಲ್ಲವಾಗುವುದು. ಪರಮಾರ್ಥ ಜ್ಞಾನದಿಂದ ಈ ದ್ವೈತ ಪ್ರಪಂಚ, ಈ ನಾನು ನನ್ನದು ಅನ್ನೋ ಮೋಹ ಮಮಕಾರ ಇಲ್ದಂಗೆ ಹಾಗೆ ತೋರ್ತಾ ಇರುತ್ತೆ. ಪ್ರಪಂಚ ಹಾಗೇ ಇರುತ್ತೆ, ಈ ಶರೀರ ಹಾಗೇ ಇರುತ್ತೆ, ಹಂಗೆ ಹೊಟ್ಟೆ ಹಸುವಾಗುತ್ತೆ, ಊಟ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೂ ಕೂಡ ಅದರ ಮೇಲೆ ಮೋಹ ಇರಲ್ಲ, ಸತ್ಯತ್ವ ಇರಲ್ಲ. ಅವನು ಆಟ ಆಡ್ತಾ ಇದ್ನಲ್ಲ, ಆಟ ಜ್ಞಾಪಕ ಮಾಡಿಕೊಡ್ರಿ. ಚಿಕ್ಕ ವಯಸ್ಸಿನಲ್ಲಿ ಅವನು ಆಟ ಆಡೋವಾಗ ಸೋತ್ರೆ ಆಡೋದು, ನಿದ್ದೆ ಮಾಡದೇ ಇರೋದು, ಎಲ್ಲ ಊಟ ಮಾಡದೇ ಇರೋದೆಲ್ಲ ಮಾಡ್ತಾ ಇದ್ದ. ಈಗ ಅದೇ ಆಟವನ್ನು ತನ್ನ ಮಕ್ಕಳ ಜೊತೆಯಲ್ಲಿ ಆಡ್ತಾನೆ. ಬಟ್ ಇದು ಎಂಜಾಯ್, ಸೋತರೂ ಎಂಜಾಯ್ ಮಾಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಗೆದ್ದರು ಸೋತರು ಇದು ಜೀವನ. ಜೀವನ ಸತ್ಯ ಅಲ್ಲ. ಸೋತರೂ ಕೂಡ ಖುಷಿ, ಗೆದ್ದರೂ ಕೂಡ ಖುಷಿ. ಈಗ ನಿಮಗೆ ದುಃಖ ಎಲ್ಲಿದೆ ಹೇಳ್ರಿ? ಹಾಗೆ ತಗೋಬೇಕಾಗುತ್ತೆ. ಆದ್ದರಿಂದ ಇದೆಲ್ಲವೂ ಚಿತ್ತ ಸ್ಪಂದವೇ, ಮನಸ್ಸಿನ ಅಲುಗಾಟ. ಮಿಸುತ್ತೆ ಜೀವ ಪ್ರಪಂಚ. ಚಿತ್ತವು ನಿರ್ವಿಷಯವೇ, ಯಾವಾಗಲೂ ಅದು ಅದ್ವಯವಾಗಿರುತ್ತೆ. ದ್ವೈತವಿದ್ದರೆ ಅಲ್ಲವೇ? ಆ ಹಾವಿದ್ದರೆ ಅಲ್ವಾ ನಿಮಗೆ ಭಯ ಆಗಬೇಕಾದ್ರೆ? ಪ್ರಪಂಚವೇ ಇಲ್ಲ, ತೋರುತ್ತೆ, ತೋರಲಿ ಬಿಡ್ರಿ. ತೋರಿದ ತಕ್ಷಣ ನನಗದೇನು ತೊಂದರೆ ಇಲ್ಲ. ಅದರ ಅಭಿಮಾನ ನಾನು ಆತ್ಮನ ಕಂಡುಕೊಂಡಿರೋದ್ರಿಂದ ನನಗಲ್ಲಿ ಅಭಿಮಾನ ಇಲ್ಲ. ಆದ್ದರಿಂದ ಇದು ಇಷ್ಟು ನನಗೆ ಬೆನಿಫಿಟ್ ಆಗುತ್ತೆ. ಅಲ್ಲಿ ಯಾವ ಮೋಹ, ಯಾವ ಶೋಕ, ಅಲ್ಲಿ ಮೋಹ ಇಲ್ಲ, ಪ್ರಪಂಚದ ಮೋಹ ಇಲ್ಲ ನನಗೆ. ಹಾಗೆ ಶೋಕ ಇಲ್ಲ. ಅರ್ಜುನನು ಬಂದಿದ್ದೇ ಇದು ಶೋಕ ಮೋಹಗಳು. ಈಗ ಅದಿಲ್ಲ ಅಂತ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಅವನು ಕಾಮಗಳಿಂದ ಅಲ್ಲಲ್ಲಿ ಜನಿಸುತ್ತಿರುವನು. ಯಾರು ಆತ್ಮತತ್ವವನ್ನು ಕಂಡಿಲ್ವೋ ಮತ್ತೆ ಹುಟ್ಟೋದು ಸಾಯೋದು. ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ ಅಂತ ಸೈಕಲ್ ಚಕ್ರದಲ್ಲಿ ತಿರುಗ್ತಾ ಇರ್ತಾನೆ. ಆದರೆ ಯಾರು ತಿಳ್ಕೊತಾರೋ ಇಮ್ಮಿಡಿಯೇಟ್ ಆವಾಗಲೇ ತಪ್ಪಿಸ್ಕೊಂಡ್ಬಿಡ್ತಾನೆ. ಅಂದರೆ ಅವನು ಗೊತ್ತಾಗ್ಬಿಡುತ್ತೆ, ಹಿಂದುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ ಅಂತ. ಸಂಪೂರ್ಣವಾಗಿ ಕಾಮಗಳನ್ನು ಪಡೆದು ಕೃತಕೃತ್ಯನಾಗಿರ್ತಾನೆ. ಅವನಿಗೆ ಸಾಕು ಬೇಕು ಕೂಡ ಕಾಟ ಇರಲ್ಲ. ಆದ್ದರಿಂದ ಅಲ್ಲಿ ಅವಿದ್ಯಾ, ಕಾಮ, ಕರ್ಮ, ಕ್ರಿಯಾ, ಜನ್ಮ ಪೂರ್ತಿ ಹೊರಟುಬಿಟ್ಟಿರುತ್ತೆ. ಆದ್ದರಿಂದ ಯಾರು ಹೀಗೆ ಅರಿತುಕೊಳ್ಳುವನೋ ಅವನು ಅಭಯ ಬ್ರಹ್ಮ. ಅದಕ್ಕೆ ಇನ್ನೊಂದು ಹೆಸರು ಅಭಯ ಬ್ರಹ್ಮ. ಅಲ್ಲಿಗೆ ಭಯನ ಕಿಂಚಿತ್ತಿರಲ್ಲ. ಸ್ಮಶಾನದಲ್ಲಿ ಕರ್ಕೊಂಡೋಗಿ ಮಲಗಿಸಿ ಸ್ವಾಮಿ ಕೊರಕೆ ಹೊಡಿತಾನೆ, ಅವನು ಒಬ್ಬನೇ ಬಿಟ್ಟರು. ನೋಡ್ಕೊಡ್ರಿ, ಟೆಸ್ಟ್ ಮಾಡಿಕೊಡ್ರಿ, ನನಗೆ ಹಂಗಿದೆಯಾ. ಹುಲಿ ಬರಲಿ ಅವನ ಎದುರುಗಡೆ, ಏನು ಹೆದರ್ಕೊಡಲ್ಲ. ತಿಂದಾಕ್ಬೋದು, ಅರೆ ಶರೀರನ ತಿನ್ನುತ್ತೆ, ನನ್ನೆಲ್ಲಿ ತಿನ್ನುತ್ತೆ ಆತ್ಮನ. ಅಷ್ಟು ಅನುಭವದಲ್ಲಿ ನಿಂತಿರ್ತಾನೆ. ಆದ್ದರಿಂದ 79ನೇ ಮಂತ್ರ. ಅಭೂತ ವೇಷದಿಂದ ಅದಕ್ಕೆ ಸಮಾನವಾದುದರಲ್ಲಿ ಪ್ರವರ್ತಿಸುತ್ತಾನೆ. ವಸ್ತುವಿಲ್ಲವೆಂದು ಕಂಡುಕೊಂಡರೆ ನಿಸ್ಸಂಗನಾಗಿ ಹಿಂಜರಿಯುತ್ತಾನೆ. ಧರ್ಮಾದಿಗಳನ್ನು ಸ್ವೀಕರಿಸುವುದಕ್ಕೆ ಅಜ್ಞಾನವೇ ಕಾರಣ. ಧರ್ಮ ಅಧರ್ಮಗಳು
ಅಂದರೆ ಪ್ರಪಂಚ, ಶರೀರ ಇವುಗಳನ್ನ ನಾನು ಅಭಿನಿವೇಶ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಅಜ್ಞಾನ, ರಾಂಗ್ ನಾಲೆಡ್ಜ್. ಆಗು ಅಂತ ತಿಳ್ಕೊಳ್ಳೋದಕ್ಕೆ ಕಾರಣ ಏನು? ರಾಂಗ್ ನಾಲೆಡ್ಜ್. ಹಾಗೆ ಈ ಪ್ರಪಂಚ ಸತ್ಯ ಅಂತ ತಿಳ್ಕೊಳ್ಬೇಕಾದ್ರೆ ರಾಂಗ್ ನಾಲೆಡ್ಜ್ ಅರಿತುಕೊಂಡ ಮಾತ್ರಕ್ಕೆ ಅವನ ಹೇತುಗಳನ್ನು ಸ್ವೀಕರಿಸುವುದಿಲ್ಲ ಎಂಬುದು ಹೇಗೆ ಅಂತ ನಾನು ಪ್ರಶ್ನೆ ಕೇಳ್ತಾನೆ. ಹಗ್ಗ ಕಂಡ ಮೇಲೆ ಹಾವಿನ ಭಯ ಯಾಕಿರುತ್ತೆ? ಹಾಗೆ ಆತ್ಮನ ಕಂಡ ಮೇಲೆ ಅವನಿಗೆ ಈ ತಿರ್ಗ ಹುಟ್ಟು ಬರ್ತೀನಿ, ಮಾಡ್ತೀನಿ, ಪ್ರಪಂಚ ಸತ್ಯ ಇರೋದಿಲ್ಲ. ಯಾಕೆ? ಅದು ಇರೋದೇ ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ದರಿಂದ ವಸ್ತುವಿಲ್ಲ ಎಂದು ಅರಿತುಕೊಂಡ ಮಾತ್ರದಿಂದ ಚಿತ್ತವು ನಿಸ್ಸಂಗವಾಗಿ ಹಿಂಜರಿಯುವುದು ಮತ್ತು ಹೇತುವನ್ನು ಸ್ವೀಕರಿಸುವುದಿಲ್ಲ. ನಮಗೆ ಯಾವಾಗ ಹಿಂಗೆ ಮೆಲುಕಾಗ್ತೀನೋ ಆಗ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳಿರೋಲ್ಲ, ಬುದ್ಧಿ ಡಿಸಿಷನ್ ಮಾಡೋದಿರೋದಿಲ್ಲ, ಚಿತ್ತ ನೆನೆಸ್ಕೊಳ್ಳೋದಿರಲ್ಲ. ಆಗ ನೀವು ಧ್ಯಾನಕ್ಕೆ ಕೂತ್ಕೊಳ್ರಿ, ಜಪಕ್ಕೆ ಕೂತ್ಕೊಳ್ರಿ, ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ಅದು ಇಂಪಾರ್ಟೆಂಟು. ಆದ್ದರಿಂದ ಚಿತ್ತ ಪ್ರವೃತ್ತಿ ನಿವೃತ್ತಾದಿಗಳೆಂಬುದು ಅಭೂತ ಅಭಿನಿವೇಶವೇ ಅಂತ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಇಷ್ಟ, ಇದು ಅನಿಷ್ಟ, ಆ ಪ್ರಶ್ನೆನೇ ಇರಲ್ಲ ಆತ್ಮನ ಕಂಡ ಮೇಲೆ, ಅಲ್ವಾ? ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಕ್ವಶನ್ ಇರೋದಿಲ್ಲ. ಅಲ್ಲಿ ಎಲ್ಲವೂ ತೊಲಗು ಹೋಗ್ಬಿಟ್ಟಿರ್ತದೆ. ಆದ್ದರಿಂದ ಅಧ್ಯಾಸವನ್ನು ಕಳ್ಕೊಂಡಿರ್ತಾನವನು. ಆದ್ದರಿಂದ ಅವನಿಗೆ ಭಯಾನ ಕಿಂಚಿತ್ತಿರಲ್ಲ. ಆಗ ನಿಶ್ಚಲವಾದ ಸ್ಥಿತಿ ಉಂಟಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇನ್ನು 80ನೇ ಮಂತ್ರ ನಾಳೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜೈ.